ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಹಿರಿಯಾಣಂ, ನಮೋ ವಜ್ರಾಯಾಣಂ, ನಮೋ ಲೋಯೇ ಸಂವಸಾಹೋಣಂ. ಏಸೋ ಪಂಚ ನಮೋ ಯಾರೋ ಸೌವಪ್ಪಾವಪ್ಪಣಾಸಣೋ ಮಂಗಲಾಣಂಚ ಸೌವೇಸಿಂ ಪಢಮಂ ಹವೈ ಮಂಗಲಂ. ಪಢಮಂ ಹವೈ ಮಂಗಲಂ. झेलाता श्री गौतम गुरु ने वीर प्रभु के वाणी को, सूत्र रहे गुरु परंपरा से नमन करूं जिन वाणी को. चर्चा 53 भाव की कर लो भाव विशुद्धि पाने को. भाव सदा परिशुद्ध रहे बस आत्म वैभव पाने को. भाव सदा परिशुद्ध रहे बस आत्म वैभव पाने को. जय बोलो पंच परमेष्टि भगवान की जय. जिनवाणी माता की जय. आचार्य भगवान श्री विद्यासागर महामुनिराज की जय. आचार्य प्रवर श्री समय सागर जी मुनि महाराज की जय. निर्व्यापक श्रमण मुनि श्री नियम सागर मुनि महाराज की जय. परम पूज्य श्री प्रशांत सागर मुनि महाराज की जय. समस्त आचार्य संघ की जय. ಪ್ರಶಾಂತ ಸಾಗರ ಮಹಾರಾಜರಿಂದ ಸಂಬಂಧಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಮ್ಯೂಟ್ ಮಾಡ್ಕೊಳ್ಳಿ. ಈ ಗ್ರಂಥದಲ್ಲಿ ಜೀವದ ಅಸಾಧಾರಣವಾದಂತಹ ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ. ಇವು ಅಸಾಧಾರಣವಾದಂತಹ ಭಾವಗಳು ಅಂತ ಕರೆಸಿಕೊಂಡಿವೆ. ಇವುಗಳ ಭೇದಗಳೆಲ್ಲ ಸೇರಿ 53 ಭೇದಗಳಾಗ್ತವೆ. ಇದೇ ವಿಷಯವನ್ನು ನಾವು ಸ್ವಾಧ್ಯಾಯ ಮಾಡುವುದಿದೆ. ಇದರಲ್ಲಿ ನಾವು ಇವುಗಳ ಸ್ವಭಾವ, ಲಕ್ಷಣ, ಸಾಮಾನ್ಯದ ಅಪೇಕ್ಷದಿಂದ ಯಾವ ಯಾವ ಗುಣಸ್ಥಾನಗಳಲ್ಲಿ ಯಾವ ಯಾವ ಭಾವಗಳಿರಲು ಸಾಧ್ಯ ಅನ್ನುವಂಥ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಇನ್ನು ಈಗ ನಾವು ಮಾರ್ಗಣಾಸ್ಥಾನ ಮತ್ತು ಗುಣಸ್ಥಾನಗಳಲ್ಲಿ ಯಾವ ಯಾವ ಭಾವಗಳು ಆಗಲಿಕ್ಕೆ ಸಾಧ್ಯ ಅಂದ್ರೆ ಮಾರ್ಗಣಾಸ್ಥಾನ ಮತ್ತು ಗುಣಸ್ಥಾನಗಳ ಜೊತೆಗೇನೆ ಸಾಮಾನ್ಯ ಮತ್ತು ವಿಶೇಷ ರೂಪದಿಂದ ತಿಳಿಯುವಂತ ಪ್ರಯತ್ನ ನಡೆದಿದೆ. ಅದರಲ್ಲಿ ಗತಿ ಮಾರ್ಗಣ ಅನ್ನುವಂಥ ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಗತಿ ಮಾರ್ಗಣದಲ್ಲಿ 4 ಭೇದಗಳಿವೆ. ನರಕಗತಿ ಮಾರ್ಗಣ, ತಿರ್ಯಂಚಗತಿ ಮಾರ್ಗಣ, ಮನುಷ್ಯಗತಿ ಮಾರ್ಗಣ, ದೇವಗತಿ ಮಾರ್ಗಣ. ಈ 4 ಮಾರ್ಗಣಗಳಲ್ಲಿ ಸಾಮಾನ್ಯದಿಂದಲೂ ಗುಣಸ್ಥಾನಗಳ ವಿಶೇಷತೆಯಿಂದಲೂ ಸ್ವಲ್ಪ ಮಟ್ಟಿಗೆ ತಿಳಿಯುವಂತ ಪ್ರಯತ್ನ ಆಗಿದೆ. ನಿನ್ನೆ ತನಕ ದೇವಗತಿಯ ವಿಷಯವನ್ನ ನೋಡ್ತಾ ಇದ್ದೆವು, ಭವನತ್ರಿಕದ ವಿಷಯ. ಇನ್ನು ಮುಂದೆ ಗ್ರಂಥದ ಅನುಸಾರ ಏನು ಹೇಳ್ತಿದ್ದಾರೆ ಅನ್ನೋದನ್ನ ಓದಬೇಕು. ಸೌಧರ್ಮ ಐಶಾನ ಸ್ವರ್ಗ ಪರ್ಯಾಪ್ತಕ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳು 1, ಕ್ಷಾಯೋಪಶಮಿಕ 15 ಭಾವಗಳು, ಔದಯಿಕ 12 ಭಾವಗಳು, ಪಾರಿಣಾಮಿಕ 3 ಭಾವ, ಒಟ್ಟು 32 ಭಾವಗಳು. ನಿನ್ನೆ ತನಕ ಭವನತ್ರಿಕ ದೇವತೆಗಳ
ಅಪೇಕ್ಷಾದಿಂದ, ಗುಣಸ್ಥಾನಗಳ ಅಪೇಕ್ಷಾದಿಂದ ಒಂದಷ್ಟು ಚರ್ಚೆ ಆಗಿದೆ. ಈಗ ವೈಮಾನಿಕ ದೇವತೆಗಳ ಬಗ್ಗೆ ಹೇಳ್ತಿದ್ದಾರೆ. ಇರುವಂಥ ವಿಷಯ ಸೌಧರ್ಮ ಕಲ್ಪದಿಂದ, ಐಶಾನ ಕಲ್ಪದಿಂದ, ಅಂದ್ರೆ ಸ್ವರ್ಗ ಅಂತಂದ್ರೆ ಇಲ್ಲಿಂದ ಶುರು ಅಂತ ತಿಳ್ಕೋಬೇಕು. ಈ ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ ಇವರೆಲ್ಲ ಇರೋದಕ್ಕೆ ಸ್ವರ್ಗ ಅಂತ ಹೇಳಲಿಲ್ಲ. ಸ್ವರ್ಗ ಅಂತಂದ್ರೆ ಅತ್ಯಂತ ಸುಖವಾದಂತ ಸ್ಥಾನ, ಅದು ಸ್ವರ್ಗ. ಅದು ಭವನತ್ರಿಕರಲ್ಲಿ ಸ್ವರ್ಗದ ವ್ಯವಸ್ಥೆ ಇಲ್ಲ. ಸ್ವರ್ಗ ಇರುವುದು ಸೌಧರ್ಮ ಮತ್ತು ಈಶಾನ ಕಲ್ಪದಿಂದ ಹಿಡ್ಕೊಂಡು ಮೇಲೆ ಇರುವಂತದ್ದಕ್ಕೆ ಸ್ವರ್ಗ ಅಂತ ಕರೀತಾರೆ. ಇಂಥ ಸೌಧರ್ಮ ಮತ್ತು ಈಶಾನ ಕಲ್ಪ, ಈ ಸ್ವರ್ಗಗಳು 16 ಸ್ವರ್ಗಗಳನ್ನ ಹೇಳಿದ್ದಾರೆ. 16 ಸ್ವರ್ಗಗಳಲ್ಲಿ ಇದು ಮೊದಲನೆಯ ಜೋಡಿ. ಅವು 16 ಹೇಗಿದ್ದಾವೆ ಅಂತಂದ್ರೆ ಒಂದಕ್ಕೊಂದು ಜೋಡಿ ಆಗಿದ್ದಾವೆ. ಸೌಧರ್ಮ ಈಶಾನ, ಸಾನತ್ ಕುಮಾರ ಮಹೇಂದ್ರ, ಬ್ರಹ್ಮೋತ್ತರ, ಲಾಂತವ ಕಾಪಿಷ್ಟ, ಶುಕ್ರ ಮಹಾಶುಕ್ರ, ಶತಾರ ಸಹಸ್ರಾರ, ಆನತ ಪ್ರಾಣತ, ಆರಣ ಅಚ್ಯುತ, ಹೀಗೆ ಜೋಡಿಯಾಗಿ ಇದ್ದಾವೆ. ಇವುಗಳ ಮೇಲೆ ಗ್ರೈವೇಕಗಳಿದಾವೆ 9, ಒಂದ್ರ ಮೇಲೊಂದು ಇದೆ. ಆಮೇಲೆ ಎಲ್ಲಾ ದಿಕ್ಕುಗಳಲ್ಲಿಯೂ ವ್ಯಾಪಿಸಿಕೊಂಡಂತೆ 9 ಅನುದಿಶಗಳಿವೆ. ಅದರ ಮೇಲೆ ಅದೇ ಪ್ರಕಾರವಾಗಿ 5 ಅನುತ್ತರ ವಿಮಾನಗಳಿವೆ. ಇದು ಊರ್ಧ್ವಲೋಕದ ದೇವತೆಗಳು ವಾಸ ಮಾಡುವಂತಹ ನಿವಾಸ ಸ್ಥಾನ ಇದೆ. ಅದರ ಮೇಲೇನಿದೆ ಅಂತಂದ್ರೆ ಸಿದ್ಧಲೋಕ ಬರ್ತದೆ. ಹಾಗೆ ಸೌಧರ್ಮ ಮತ್ತು ಈಶಾನ ಕಲ್ಪ ಇದು ಮೊದಲನೆಯ ಸ್ವರ್ಗದ ಯುಗಲ ಅಂತ ಕರೀತಾರೆ. ಸ್ವರ್ಗ ಯುಗಲ. ಸೌಧರ್ಮ ಇದು ಮೊದಲನೇ ಸ್ವರ್ಗ. ಐಶಾನನ್ನು ಅಂತಾರೆ, ಈಶಾನನು ಅಂತಾರೆ, ಯಾವುದು ಬೇಕಾದ್ರೂ ಹೇಳಿ. ಐಶಾನ ಸ್ವರ್ಗ, ಸೌಧರ್ಮ ಮತ್ತು ಐಶಾನ ಈ 2 ಸ್ವರ್ಗಗಳು ಒಂದರ ಪಕ್ಕ ಒಂದಿದಾವೆ. ಇಲ್ಲಿ ವೈಮಾನಿಕ ದೇವತೆಗಳಲ್ಲಿ ವಾಸ ಮಾಡುವಂತಹ ದೇವತೆಗಳು, ದೇವದೇವಿ ಇಬ್ಬರೂ ಕೂಡ ವಾಸ ಮಾಡ್ತಾರೆ. ಇನ್ನು ಈ ಜೀವರುಗಳಲ್ಲಿ ವಾಸ ಮಾಡುವಂತಹ ಜೀವರು ಪರ್ಯಾಪ್ತಕರಿರುವಾಗ ಅಥವಾ ಪರ್ಯಾಪ್ತಕ ಜೀವರುಗಳಲ್ಲಿ ಯಾವ್ಯಾವ ಭಾವ ಆಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಈ ಕಲ್ಪಗಳು ಎಲ್ಲಿದಾವೆ ಅಂದ್ರೆ ಇವು ಮಧ್ಯಲೋಕದಿಂದ ಮೇಲೆ ಇವೆ. ಎಲ್ಲಿ ತನಕ ಸುಮೇರು ಪರ್ವತ ಇದೆ, ಅದರ ಚೂಲಿಕಾ ಇದೆ, ಅದರ ಮೇಲೆ ಒಂದು ಕೂದಲೆಳೆಯ ಅಂತರದ ಮೇಲೆ ಸ್ವರ್ಗದ ವಿಮಾನಗಳು ಪ್ರಾರಂಭ ಆಗ್ತವೆ. ಅಂದ್ರೆ ಮಧ್ಯಲೋಕದ ಎತ್ತರ 1,40,40 ಯೋಜನೆ ಇದೆ. ಅಷ್ಟನ್ನು ಬಿಟ್ಟು ಅಂದ್ರೆ ಸುಮೇರು ಪರ್ವತದ ಚೂಲಿಕೆಯ ಮೇಲಿನಿಂದ ಒಂದು ಕೂದಲೆಳೆಯ ಅಂತರದಲ್ಲಿ ಈ ಸ್ವರ್ಗಗಳ ವಿಮಾನಗಳು ಒಂದರ ಮೇಲೊಂದು ವಿರಾಜಮಾನ ಇದೆ. ಅದನ್ನ ಊರ್ಧ್ವಲೋಕ, ಅಲ್ಲಿಂದ ಊರ್ಧ್ವಲೋಕ ಅಂತ ಕರೀತಾರೆ. ಅದ್ರ ಕೆಳಗಡೆ ಇರೋದೆಲ್ಲ ಮಧ್ಯಲೋಕದ ಕೆಳಗಡೆ ಇರೋದೆಲ್ಲ ಅಧೋಲೋಕ. ಹೀಗೆ ವ್ಯವಸ್ಥೆ ಇದೆ. ಈ ಭವನತ್ರಿಕರು ಎಲ್ಲೆಲ್ಲಿರ್ತಾರೆ ಅಂತಂದ್ರೆ ಈ ಅಧೋಲೋಕದಲ್ಲಿ ಮೊದಲನೇದೇನ್ ಇದು ಪೃಥ್ವಿ ಇದೆಯಲ್ಲ, ಇದೇನ್ ಸುಮೇರು ಪರ್ವತ ಇದೆ. ಸುಮೇರು ಪರ್ವತದ ತಳಭಾಗದಿಂದ ಕೆಳಗೆ ಮೊದಲನೇ ರತ್ನಪ್ರಭಾ ಪೃಥ್ವಿಯ ಒಂದು ಭೂಮಿ ಪ್ರಾರಂಭ ಆಗ್ತದೆ. ಅದರಲ್ಲಿ 3 ಭಾಗ ಮಾಡ್ತಾರೆ. ಅಂದ್ರೆ ಕರಭಾಗ, ಪಂಕಭಾಗ, ಅಬ್ಬೂಲ ಭಾಗ ಅಂತ 3 ಭಾಗ ಮಾಡ್ತಾರೆ. ಆ ಮೊದಲಿನ 2 ಭಾಗಗಳಲ್ಲಿ ಈ ಭವನವಾಸಿ ಮತ್ತು ವೆಂತರವಾಸಿ ದೇವತೆಗಳ ನಿವಾಸಗಳಿವೆ. ಅಂದ್ರೆ ಭವನವಾಸಿಗಳು ಭವನಗಳಲ್ಲಿ, ವೆಂತರವಾಸಿಗಳಿಗೂ ಅವರವರ ಪುಣ್ಯಾನುಸಾರ ವ್ಯವಸ್ಥೆ ಇದೆ. ಆಮೇಲೆ ಮಧ್ಯಲೋಕದಲ್ಲಿ ಕೂಡ ವೆಂತರರ ಆವಾಸಗಳಿವೆ. ಇಡೀ ಮಧ್ಯಲೋಕದ ತುಂಬೆಲ್ಲ ದ್ವೀಪ ಸಮುದ್ರ ಇತ್ಯಾದಿ ದೊಡ್ಡ ಬಯಲು ಪ್ರದೇಶಗಳಲ್ಲಿ ಅಥವಾ ಅವರಿಗೆ ಆದಂತ ಕೆಲವು ದ್ವೀಪ ಸಮುದ್ರ ಈ ರೀತಿ ವ್ಯವಸ್ಥೆಗಳಿವೆ. ಆಮೇಲೆ ಜ್ಯೋತಿಷಿಗಳು ಸ್ವಲ್ಪ ಮೇಲೆ ಈ ಪೃಥ್ವಿ ಇದೆಯಲ್ಲ, ಪೃಥ್ವಿಯಿಂದ ನಾವಿರುವಂತಹ ಚಿತ್ರ ಪೃಥ್ವಿ ಏನಿದೆ ಅದರ ಮೇಲಿಂದ ಅಥವಾ ಈಗ ನಾವಿರುವಂತಹ ತಳಭಾಗದಿಂದ 790 ಯೋಜನದ ಮೇಲೆ
900 ಯೋಜನದ ವರೆಗೆ, ಅಂದ್ರೆ 110 ಯೋಜನೆಗಳ ದಪ್ಪದ ವಿಸ್ತಾರದಲ್ಲಿ ಇಡೀ ಮಧ್ಯಲೋಕದಲ್ಲೆಲ್ಲ ತುಂಬಿಕೊಂಡಿವೆ. ಅಸಂಖ್ಯಾತ ಜ್ಯೋತಿಷಿ ವಿಮಾನಗಳಿವೆ. ಹಾಗೇನೆ ಅಸಂಖ್ಯಾತ ವ್ಯಂತರರ ನಿವಾಸಗಳು ಇವೆ. ಹೀಗೆ ಇವೆಲ್ಲ ಇರೋದು ಮಧ್ಯಲೋಕದಲ್ಲಿ. ಭವನವಾಸಿ ವ್ಯಂತರವಾಸಿಗಳು ಹೆಚ್ಚು ಅಧೋಲೋಕದಲ್ಲಿ ಕಂಡು ಬರ್ತಾರೆ. ಅಂದ್ರೆ ಭವನವಾಸಿಗಳದ್ದು ವಿಶೇಷವಾಗಿ ಅಧೋಲೋಕ, ವ್ಯಂತರದ್ದು ಮಧ್ಯಲೋಕನೂ ಇರ್ತಾರೆ, ಅಧೋಲೋಕದಲ್ಲೂ ಇದ್ದಾರೆ. ಜ್ಯೋತಿಷಿಗಳು ಇವರಿಗಿಂತ ಸ್ವಲ್ಪ ಮೇಲೆ ಸುಮೇರು ಪರ್ವತದ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. 2.5 ದ್ವೀಪದಲ್ಲಿ ಮಾತ್ರ ಪ್ರದಕ್ಷಿಣೆ ನಡೀತದೆ. 2.5 ದ್ವೀಪದಿಂದ ಹೊರಗಡೆ ಇರುವಂತಹ ಈ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರಗಳೆಲ್ಲ ಸ್ಥಿರ ಇದಾವೆ. ಹೀಗೆ ಇದ್ರದ್ದು ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಬರಬೇಕು. ಈ ಸ್ವಧರ್ಮ ಸ್ವರ್ಗ ಎಲ್ಲಿದೆ ಅಂದ್ರೆ ಇವರೆಲ್ಲರಿಗಿಂತ ಮೇಲೆ ಸುಮೇರು ಪರ್ವತದ ಬೌಂಡರಿ ದಾಟಿದೆ ಮೇಲ್ಗಡೆ. ಅದು ನಮಗೆ ಕಾಣುವುದಿಲ್ಲ. ಆಮೇಲೆ ಈ ಸುಮೇರು ಪರ್ವತದ ಮೇಲಿನಿಂದ ಹಾಗೇನೆ ಒಂದೊಂದು ಯುಗಲಗಳ ಮೇಲೆ ಒಂದು ಅಸಂಖ್ಯಾತ ಯೋಜನೆಗಳಷ್ಟು ಅಂತರ ಇರ್ತದೆ. ಅದ್ರ ಮೇಲೆ ಮತ್ತೆ ಮುಂದಿನ ಯುಗಲ, ಅದ್ರ ಮೇಲೆ ಮತ್ತೆ ಗ್ಯಾಪ್ ಇರ್ತದೆ, ಮತ್ತೆ ಮುಂದಿನ ಯುಗಲಗಳು ಇರ್ತವೆ. ಹೀಗೆ ಒಂದು ವ್ಯವಸ್ಥೆ ಇದೆ. ಇದೆಲ್ಲ ಇರೋದು ಎಲ್ಲಿ ಅಂತಂದ್ರೆ ಈ ತ್ರಸನಾಡಿ ಅಂತ ಇದೆಯಲ್ಲ ಲೋಕದಲ್ಲಿ, ಅದರಲ್ಲೇ ಇರೋದು. ಸಂಪೂರ್ಣ ಲೋಕ ಎಲ್ಲ ವ್ಯಾಪಿಯಾಗಿರೋದಿಲ್ಲ. ಮಧ್ಯ ಲೋಕದಲ್ಲಿ ಮಾತ್ರ ಬೌಂಡ್ರಿ ಟಚ್ ಇರ್ತದೆ. ಲೋಕದ ಬೌಂಡ್ರಿ ಏನಿದೆ ಅಲ್ಲ ಅದಕ್ಕೆ ಟಚ್ ಇರ್ತದೆ ಈ ತ್ರಸನಾಡಿ. ಆದ್ರೆ ಊರ್ಧ್ವ ಲೋಕದಲ್ಲಿ, ಅಧೋಲೋಕದಲ್ಲಿ ಬಹಳ ವಿಸ್ತಾರವಾದ ಲೋಕ ಇದೆ. ಹಾಗಾಗಿ ಅಷ್ಟೆಲ್ಲ ವಿಸ್ತಾರದಲ್ಲಿ ನಾವೆಲ್ಲ ಇರ್ಲಿಕ್ಕೆ ಆಗೋದಿಲ್ಲ. ಪಂಚೇಂದ್ರಿಯ ಆಗಲಿ, ತ್ರಸಜೀವ ಆಗಲಿ. ತ್ರಸನಾಡಿ ಅಂತ ಒಂದು ರಜ್ಜು ವಿಸ್ತಾರವುಳ್ಳಂತಹ ಏನೊಂದು ಜಾಗ ಇದೆ. ಆ ಜಾಗದಲ್ಲಿ ಮಾತ್ರ ಊರ್ಧ್ವ ಲೋಕದಲ್ಲಿ ಮೇಲೆ ಮೇಲೆ ಇರ್ತಾರೆ. ಹೀಗೆ ಇದು ವ್ಯವಸ್ಥೆ ಇದೆ. ಸೌಧರ್ಮ ಸ್ವರ್ಗ ಮತ್ತು ಐಶಾನ ಸ್ವರ್ಗ, ಈ ರೀತಿ ನಮಗೆ ಚಿತ್ರಣ ಬರಬೇಕು. ಎಲ್ಲಿದಾವೆ ಅಂತಂದ್ರೆ ಸುಮೇರು ಪರ್ವತದ ಮೇಲಿನಿಂದ ಇವುಗಳ ಜಾಗ ಪ್ರಾರಂಭ ಅಂತ ತಿಳ್ಕೋಬೇಕು. ಈ ಸ್ವರ್ಗಗಳಲ್ಲಿ ವಾಸ ಮಾಡುವವರು ಮಿಥ್ಯಾದೃಷ್ಟಿಗಳು ಇದ್ದಾರೆ, ಸಮ್ಯಕ್ ದೃಷ್ಟಿಗಳು ಇದ್ದಾರೆ. ಇದು ಒಂದು ನೆನಪಿರ್ಲಿ. ಇಲ್ಲಿ ಹೋಗೋರು ಮಿಥ್ಯಾದೃಷ್ಟಿಗಳು ಹೋಗ್ಬೋದು, ಸಮ್ಯಕ್ ದೃಷ್ಟಿಗಳು ಹೋಗ್ಬೋದು. ಆದ್ರೆ ಭವನತ್ರಿಕದಲ್ಲಿ ಹಾಗಲ್ಲ. ಹೋಗುವವರೆಲ್ಲ ನಿಯಮದಿಂದ ಮಿಥ್ಯಾದೃಷ್ಟಿಗಳೇ ಹೋಗುವುದು. ಹೋಗದ ಮೇಲೆ ಬೇಕಾದ್ರೆ ಬದಲಾಗಬಹುದು, ಅವಕಾಶ ಇದೆ. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿಂದ ಮೇಲೆ ಸೌಧರ್ಮ ಮತ್ತು ಐಶಾನ ಕಲ್ಪದಿಂದ ಮೇಲೆ ಮತ್ತು ಅಲ್ಲಿ ಮಿಥ್ಯಾದೃಷ್ಟಿಗಳು ಹೋಗಬಹುದು, ಸಮ್ಯಕ್ ದೃಷ್ಟಿಗಳು ಹೋಗಬಹುದು. ಇಲ್ಲಿಂದನೂ ಹೋಗುವುದು, ಅಲ್ಲಿ ಹೋದ ಮೇಲೂ ಉತ್ಪನ್ನ ಮಾಡ್ಕೋಬಹುದು. ಎಲ್ಲಾ ರೀತಿಯ ಅವಕಾಶಗಳು ಇರ್ತವೆ. ಇದರಲ್ಲಿ ಔಪಶಮಿಕ ಭಾವಗಳು ಈ ಕಲ್ಪದಲ್ಲಿ, ಅಂದ್ರೆ ಸೌಧರ್ಮ ಮತ್ತು ಐಶಾನ ಕಲ್ಪದಲ್ಲಿ ಇರುವಂತ ಔಪಶಮಿಕ ಭಾವಗಳು ಒಂದು ಭಾವ ಇರಬಹುದು. ಯಾವ್ದಿರಬಹುದು ಅಂತಂದ್ರೆ ಸಮ್ಯಕ್ತ್ವ. ಔಪಶಮಿಕ ಸಮ್ಯಕ್ತ್ವ ಭಾವ ಇದೆಯಲ್ಲ, ಅದು ಇರಬಹುದು ಅಂತ ತಿಳ್ಕೋಬೇಕು. ಆಮೇಲೆ ಕ್ಷಾಯಿಕ ಭಾವವು ಕೂಡ ಒಂದಿರಬಹುದು. ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರ್ಲಿಕ್ಕೆ ಸಾಧ್ಯ ಇದೆ. ಯಾರಾದರೂ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಮೊದಲನೇ ಸ್ವರ್ಗ, 2ನೇ ಸ್ವರ್ಗದಲ್ಲಿ ಜನ್ಮ ತಾಳ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಿರಬಹುದು ಅಂತಂದ್ರೆ ಜ್ಞಾನದಲ್ಲಿ 3 ಜ್ಞಾನಗಳಿರ್ಲಿಕ್ಕೆ ಸಾಧ್ಯ ಇದೆ. ಮತಿ ಜ್ಞಾನ, ಕ್ಷುತ ಜ್ಞಾನ, ಅವಧಿ ಜ್ಞಾನ. ಯಾಕೆಂದ್ರೆ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇರುವುದರಿಂದ ಸಮ್ಯಕ್ ದೃಷ್ಟಿಗಳು ಸೀದಾ ಅಲ್ಲಿ ಸಮ್ಯಕ್ತ್ವ ಸಹಿತವಾಗಿಯೂ ಜನ್ಮ ತಾಳಬಹುದು. ಅಲ್ಲಿ ಹೋದ ಮೇಲೇನೂ ಸಮ್ಯಕ್ತ್ವ ಇರಬಹುದು. ಇದು ಸಾಮಾನ್ಯ ಕಥನ ಇರುವುದರಿಂದ, ಗುಣಸ್ಥಾನದ ವಿಶೇಷ ಕಥನ ಇಲ್ಲದೆ ಇರುವುದರಿಂದ, ಸಾಮಾನ್ಯ ರೂಪದಿಂದ ಸಮ್ಯಕ್ ದೃಷ್ಟಿಗಳಿರಲು ಸಾಧ್ಯ ಇರುವುದರಿಂದ ಸಮ್ಯಕ್ತ್ವದಲ್ಲಿ ಸಮ್ಯಕ್ ಜ್ಞಾನ ಇದ್ದೇ ಇರ್ತದೆ. ಹಾಗಾಗಿ 3 ಜ್ಞಾನಗಳು ಇರ್ಲಿಕ್ಕೆ ಸಾಧ್ಯ. ಮತ್ತು ದೇವಗತಿ ಇರುವುದರಿಂದ ಅವಧಿ ಜ್ಞಾನ ಅಂತೂ ಇರ್ತದೆ. ಹಾಗಾಗಿ ಸಮ್ಯಕ್ತ್ವ ಸಹಿತ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ 3 ಇರ್ತವೆ. ಆಮೇಲೆ ಅಜ್ಞಾನಗಳು, ಮಿಥ್ಯಾದೃಷ್ಟಿಗಳು ಅಲ್ಲಿ ಇರಲು ಸಾಧ್ಯ ಇದೆ. ಅದಕ್ಕಾಗಿ ಅಜ್ಞಾನಗಳು 3 ಇವೆ.
ಕುಮತಿ, ಕುಶುತ, ಕು ಅವಧಿ. ಇನ್ ದರ್ಶನಗಳು ಕೂಡ ಮೂರಾಗಲಿಕ್ಕೆ ಸಾಧ್ಯ ಇದೆ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಸಮ್ಯಕ್ ದೃಷ್ಟಿಗಳ ಅಪೇಕ್ಷದಿಂದ ಹೇಳಿದ್ದಾರೆ ಅವಧಿ ದರ್ಶನ. ಆಮೇಲೆ ಕ್ಷಾಯೋಪಶಮಿಕ ಲಬ್ಧಿಗಳು ಎಲ್ಲಾನು ಇರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಹೀಗೆ 5 ಲಬ್ಧಿಗಳಾಗಲು ಸಾಧ್ಯ. ಔಪಶಮಿಕ ಸಮ್ಯಕ್ತ್ವ ಮತ್ತೆ ಕ್ಷಾಯಿಕ ಸಮ್ಯಕ್ತ್ವದಂತೆಯೇ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿಗಳು ಅಲ್ಲಿ ಇರಲು ಸಾಧ್ಯ. ಅಂದ್ರೆ ಸಮ್ಯಕ್ತ್ವದಲ್ಲಿ ಯಾವುದು ಬೇಕಾದರೂ ಸಮ್ಯಕ್ತ್ವದ ಜೀವಗಳು ಇರಬಹುದು. ಎಲ್ಲಿ ಸೌಧರ್ಮ ಮತ್ತು ವೈಶಾನ ಸ್ವರ್ಗದಲ್ಲಿ. ಆದರೆ ಸಂಯಮ ಮತ್ತು ಸಂಯಮ ಅಥವಾ ಚಾರಿತ್ರ ಇವೆರಡೂ ಯಾವುದೇ ಸ್ವರ್ಗದಲ್ಲಿ ಇರುವುದಿಲ್ಲ. ಸಮ್ಯಕ್ತ್ವದವರೆಗೆ ಮಾತ್ರ ಸ್ವರ್ಗದಲ್ಲಿ ಸ್ಥಾನ ಇದೆ. ಸಂಯಮ ಇರಬೇಕು ಅಂತಂದ್ರೆ ಅದಕ್ಕೆ ಮಧ್ಯಲೋಕದಲ್ಲಿ ಇರಬೇಕು. ಮಧ್ಯಲೋಕದಲ್ಲಿ ಬರಬೇಕಾದ ಜೀವ ಅಂದಾಗ ಸಾಧ್ಯ. ಅಂದ್ರೆ ಅಲ್ಲಿ ಮೃತ್ಯು ಮಾಡಿಕೊಂಡು ಇಲ್ಲಿ ಮನುಷ್ಯನಾಗಿ ಹುಟ್ಟಬೇಕು ಅಂದಾಗ ಚಾರಿತ್ರ ಸಾಧ್ಯತೆ. ಹೀಗೆ ಕ್ಷಾಯೋಪಶಮಿಕ ಭಾವಗಳು ಆಗ್ತವೆ. ಜ್ಞಾನ 3 ಇದೆ, ಅಜ್ಞಾನನೂ 3 ಇದಾವೆ, ದರ್ಶನ 3 ಇದಾವೆ, ಲಬ್ಧಿಗಳ 5. ಆಮೇಲೆ ಸಮ್ಯಕ್ತನು ಇರ್ತದೆ, ಕ್ಷಾಯೋಪಶಮಿಕ ಸಮ್ಯಕ್ತ. ಹೀಗೆ ಒಟ್ಟು 15 ಭಾವಗಳಾಗ್ತವೆ. ಯಾವುದರಲ್ಲಿ? ಕ್ಷಾಯೋಪಶಮಿಕದಲ್ಲಿ ಅಂತ ತಿಳ್ಕೋಬೇಕು. ಇನ್ನು ಔದಯಿಕ ಭಾವಗಳು ಎಷ್ಟು ಅಂತ ನೋಡುವುದಾದ್ರೆ, ದೇವಗತಿಯ ಉದಯ ಇದೆ. ದೇವಗತಿ ಉದಯ ಇರೋದ್ರಿಂದ ದೇವಗತಿ ಔದಯಿಕ ಭಾವ ಇದೆ. ಆಮೇಲೆ ದೇವಗತಿ ಇರುವುದರಿಂದ, ದೇವಗತಿಯಲ್ಲಿ ಯಾವುದೇ ಸಂಯಮ ಇಲ್ಲದೆ ಇರೋದ್ರಿಂದ, ಅಲ್ಲಿ ಯಾವುದೇ ಕರ್ಮ ನಾಶ ಆಗಿಲ್ಲದೆ ಇರೋದ್ರಿಂದ ಕಷಾಯಗಳೆಲ್ಲ ಇದಾವೆ. ಅಂದ್ರೆ ಕ್ರೋಧ, ಮಾನ, ಮಾಯಲೋಭ ಎಲ್ಲ ದೇವತೆಗಳಲ್ಲೂ ಇವೆ. ನಮಗೂ ಅವರಿಗೂ ಏನಂತದೇನು ವ್ಯತ್ಯಾಸ ಇಲ್ಲ. ನಮ್ಮಲ್ಲಿಯೂ ಕಷಾಯಗಳಿವೆ, ಅವರಲ್ಲಿಯೂ ಕಷಾಯಗಳಿವೆ. ನಾವು ಮನಸ್ಸು ಮಾಡಿದರೆ ಕಷಾಯಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆ, ಆದ್ರೆ ಅವರಿಗೆ ಸಾಧ್ಯ ಇಲ್ಲ. ಇದೊಂದು ಅವ್ರದ್ದು ವೀಕ್ ಪಾಯಿಂಟ್ ಇದೆ. ಆಮೇಲೆ ದೇವಲೋಕದಲ್ಲಿ ಸೌಧರ್ಮ ಮತ್ತು ಐಶಾನ ಸ್ವರ್ಗದಲ್ಲಿ ಸ್ತ್ರೀ ವೇದ ಪುರುಷ ವೇದ ಎರಡೇ ಇರುವುದು. ನಪುಂಸಕ ವೇದ ಇರುವುದಿಲ್ಲ. ಮಿಥ್ಯಾದೃಷ್ಟಿಗಳ ಅಪೇಕ್ಷಾದಿಂದ ಸ್ವರ್ಗದಲ್ಲಿ ಮಿಥ್ಯಾದರ್ಶನವೂ ಇದೆ, ಔದಯಿಕ ಭಾವದಲ್ಲಿ ಇದೆ. ಆಮೇಲೆ ಅಜ್ಞಾನ, ಸಿದ್ಧತ್ವ, ಸಂಯಮ ಇವು 3 ಅಂತೂ ಇದ್ದೇ ಇರ್ತವೆ. ಎಲ್ಲಿ ಅಸಂಯಮ ಇದೆ ಅಲ್ಲಿ ಕಂಪಲ್ಸರಿ ಇರ್ತವೆ. ಹಾಗಾಗಿ ಈ 3 ಭಾವಗಳನ್ನು ತಗೋಬೇಕು. ಇನ್ನು ಲೇಷಗಳು, ಸೌಧರ್ಮ ಮತ್ತು ಐಶಾನ ಸ್ವರ್ಗದಲ್ಲಿರುವಂತಹ ಜೀವರುಗಳಿಗೆ ಲೇಷ ಯಾವ್ದಿರ್ತದೆ ಪರ್ಯಾಪ್ತಕರಾದಾಗ ಅಂತಂದ್ರೆ ಕೇವಲ ಒಂದೇ ಒಂದು ಲೇಷ ಇರುವುದು. ಇದನ್ನ ನೆನಪಿಟ್ಕೋಬೇಕು. ಸೌಧರ್ಮ ಸ್ವರ್ಗ, ಐಶಾನ ಸ್ವರ್ಗದಲ್ಲಿರುವ ದೇವತೆಗಳಿಗೆ ಪದ್ಮಲೇಷ, ಶುಕ್ಲಲೇಷ ಇರುವುದಿಲ್ಲ. ಅಲ್ಲಿರುವವರಿಗೆ ಪೀತಲೇಷೆಯೇ ಇರುವುದು. ಹೀಗೆ ಅಲ್ಲಿ ವ್ಯವಸ್ಥೆ ಇದೆ. ಆಮೇಲೆ ಹೀಗೆ ಔದಯಿಕ ಭಾವಗಳನ್ನ ಲೆಕ್ಕ ತಗೋಬೇಕು. ಎಲ್ಲಾನು ಎಲ್ಲ ಅಂದ್ರೆ ಮಿಥ್ಯಾದೃಷ್ಟಿ, ಸಮ್ಯಕ್ ದೃಷ್ಟಿ ಇಬ್ಬರೂ ಇರ್ಲಿಕ್ಕೆ ಅಲ್ಲಿ ಅವಕಾಶ ಇರೋದ್ರಿಂದ ಎಲ್ಲಾ ಭಾವಗಳು ಆಗ್ತವೆ ಅವುಗಳ ಅನುಸಾರ ಭಾವ. ಆಮೇಲೆ ಪಾರಿಣಾಮಿಕ ಭಾವಗಳು 3 ಪಾರಿಣಾಮಿಕ ಭಾವಗಳು ಆಗಲು ಸಾಧ್ಯ, ಇರಲು ಸಾಧ್ಯ. ಜೀವತ್ವ ಅಂತೂ ಯಾವುದೇ ಜೀವಕ್ಕೆ ಇರಲೇಬೇಕು. ಇನ್ನು ಯಾವ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಳ್ಳುವ ಅರ್ಹತೆ ಮತ್ತು ಈಗಾಗಲೇ ಸಮ್ಯಕ್ ದೃಷ್ಟಿ ಇದ್ದಾರೆ ಅವರು ಬೇರೆಯಾಗಿರ್ತಾರೆ. ಮತ್ತೆ ಯಾರಿಗೆ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಳ್ಳುವ ಅರ್ಹತೆ ಇರೋದಿಲ್ಲ, ಅಭವ್ಯತ್ವ ಅವರ ಪಾರಿಣಾಮಿಕದಲ್ಲಿದೆ, ಪರಿಣಾಮದಲ್ಲಿ. ಹಾಗಾಗಿ ಅವರು ಅಭವ್ಯತ್ವ ಜೀವಗಳು ಅಲ್ಲಿ ಸ್ವರ್ಗದಲ್ಲಿ ಇರಲು ಸಾಧ್ಯ. ಹೀಗೆ 3 ಪಾರಿಣಾಮಿಕ ಭಾವಗಳು ಆಗ್ತವೆ ಅಂತ ಹೇಳಿದ್ದಾರೆ. ಅಂದ್ರೆ ಔಪಶಮಿಕದ್ದು 1, ಕ್ಷಾಯಿಕದ್ದು 1, ಕ್ಷಾಯೋಪಶಮಿಕದ್ದು 15, ಕ್ಷಾಯೋಪಶಮಿಕದ್ದು 15, ಔದಯಿಕದ್ದು 12, ಆಮೇಲೆ ಪಾರಿಣಾಮಿಕದ್ದು 3. ಹೀಗೆ ಒಟ್ಟು 32 ಭಾವಗಳಾಗ್ತವೆ ಅಂತ ಹೇಳಿದ್ದಾರೆ. ತಿಳಿದು ಪದ್ಮಲೇಷ ಹೇಳಿದ್ದಾರೆ.
ಏನಿಲ್ಲ. ಇಲ್ಲ, ಪೀತಲೇಶ ಒಂದೇ ಇರೋದು. ಮಧ್ಯಮ ಪೀತ. ಔಪಶಮಿಕದಲ್ಲಿ ಪ್ರಥಮೋಪಶಮ, ದ್ವಿತೀಯೋಪಶಮ ಸಮ್ಯಕ್ತ್ವ ಅಂತ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವ್ದಾದ್ರು ಒಂದಿರುತ್ತೆ ಅಂತನಾ? ಇಲ್ಲ, ಎರಡೂ ಸಾಧ್ಯ ಇದೆ, ಎರಡೂ ಇರಬಹುದು. ಎರಡು ಪ್ರಕಾರದ ಜೀವರು ಅಲ್ಲಿ ಇರಬಹುದು. ಯಾವ ಮುನಿ ಮಹಾರಾಜರು ದ್ವಿತೀಯೋಪಶಮ ಸಮ್ಯಕ್ತ್ವದಲ್ಲಿ ಮರಣ ಆಯಿತು, ಅವರು ದೇವಗತಿಯನ್ನೇ, ಅದು ವೈಮಾನಿಕ ದೇವರಾಗಿ ಹುಟ್ಟುತ್ತಾರೆ. ಹುಟ್ಟಬೇಕಾದ್ರೆ ಅವರು ಸೌಧರ್ಮ ಈಶಾನ ಸ್ವರ್ಗದಲ್ಲೂ ಜನ್ಮ ತಾಳ್ಲಿಕ್ಕೆ ಸಂಭವ ಇದೆ. ಆವಾಗ ದ್ವಿತೀಯೋಪಶಮದ ಜೊತೆಗೆ ಮರಣ ಮಾಡಿಕೊಂಡಂತಹ ಜೀವರು ಅಲ್ಲಿ ಅಪರ್ಯಾಪ್ತಕ, ನಿವೃತ್ತಿ ಅಪರ್ಯಾಪ್ತಕರಿರುವಾಗ ಅದು ದ್ವಿತೀಯೋಪಶಮ ಇರ್ತದೆ. ಆ ಅಪೇಕ್ಷಾದಿಂದ ಅಲ್ಲಿ ದ್ವಿತೀಯೋಪಶಮ ಸಮ್ಯಕ್ತನು ಇರಲು ಸಾಧ್ಯ ಅಂತ ಹೇಳ್ತಿದ್ದಾರೆ. ಪ್ರಥಮೋಪಶಮ ಅಂದ್ರೆ ಅಲ್ಲಿ ಹೋದ್ಮೇಲೆ ಸಮ್ಯಕ್ತ್ವ ಆಗೋದಾ? ಪ್ರಥಮೋಪಶಮದಲ್ಲಿ ಎಲ್ಲೂ ಮರಣ ಇಲ್ಲ. ಅದು ಯಾವ ಭಾವದಲ್ಲಿ ಇರ್ತವೆ ಅಲ್ಲೇ ಉತ್ಪನ್ನ ಮಾಡ್ಕೋಬೇಕು, ಅಲ್ಲೇ ಬಿಟ್ಬಿಡ್ಬೇಕು. ಓಕೆ. ಅನಾದಿ ಮಿಥ್ಯಾ ದೃಷ್ಟಿಗೆ ಆಗ್ತಿತ್ತು. ಅನಾದಿ ಮಿಥ್ಯಾ ದೃಷ್ಟಿಗೂ ಆಗ್ಬಹುದು, ಸಾದಿ ಮಿಥ್ಯಾ ದೃಷ್ಟಿಗೂ ಕೆಲವು ಕಾಲ ಕಳೆದ ಮೇಲೆ, ಬಹಳ ಅಂತರದ ಮೇಲೆ ಆಗ್ತದೆ. ತಿಳಿದಿದಲ್ಲ? ಅಪರ್ಯಾಪ್ತಕದಲ್ಲಿ ಪೀತನೇ ಇರುತ್ತೆ. ಅಪರ್ಯಾಪ್ತಕದಲ್ಲಿ ಯಾವ್ದು ಈಗ ವೈಮಾನಿಕರದೊಂದು ಏನು ವಿಶೇಷತೆ ಇದೆ ಅಂದ್ರೆ, ಯಾವ ಲೇಷ ತಗೊಂಡು ಹೋಗ್ತೀವೋ ಅದೇ ಲೇಷ ಇರ್ತದೆ. ಮತ್ತೆ ಅಲ್ಲಿ ಎಲ್ಲರಿಗೂ ಪೀತನೇ ಇರೋದು. ಸೌಧರ್ಮದಲ್ಲಿ, ಈಶಾನದಲ್ಲಿ ಯಾರಿದ್ರೂ ಪೀತ ಲೇಷನೇ ಇರೋದು. ಆದ್ರೆ ಭವನತ್ರಿಕರಲ್ಲಿ ಏನ್ ಪೀತ ಇದೆ ಅಲ್ಲ, ಅದಕ್ಕಿಂತ ಒಳ್ಳೆಯದಿರ್ತದೆ. ಭವನತ್ರಿಕರದ ಮಧ್ಯಮ ಅಂತ ಅನ್ನಿಸ್ಕೊಂಡ್ರೆ, ಜಗನ್ಯ ಅಂತ ಅನ್ನಿಸ್ಕೊಂಡ್ರೆ, ಸೌಧರ್ಮ ಈಶಾನದವರದು ಮಧ್ಯಮದಲ್ಲಿ ಅಂತ ತಿಳ್ಕೊಬೇಕು. ಅವರಿಗಿಂತ ಸ್ವಲ್ಪ ಒಳ್ಳೆಯದಿರ್ತದೆ, ವಿಶುದ್ಧಿ ಇರ್ತದೆ. ನೋಡ್ರಿ, ಸೌಧರ್ಮ ಹೇಳ್ರಿ ಏನಾಯ್ತು? ಸೌಧರ್ಮೇಂದ್ರ ಅದೃಷ್ಟ ಅವರಲ್ಲಿ ಪೀತನೇ ಇರುತ್ತೆ, ಪದ್ಮ ಇರಲ್ಲ. ಹೌದು, ಪೀತನೇ ಇರೋದು. ಇದು ಸೌಧರ್ಮೇಂದ್ರ ಎಲ್ಲಾನು 14ನೇ ಸ್ವರ್ಗದಲ್ಲಲ್ವಾ ಭಯಜಿ ಇರೋದು? 1ನೇ ಸ್ವರ್ಗದ ಮೇಲಿನ ಪಟಲದಲ್ಲಿ. ಮೊದಲನೇ ಸ್ವರ್ಗ ಸೌಧರ್ಮ ಸ್ವರ್ಗದಲ್ಲಿ ಇರುವುದರಿಂದನೇ ಆ ಇಂದ್ರನಿಗೆ ಸೌಧರ್ಮ ಅಂತ ಹೆಸರಿದೆ. 16ನೇ ಸ್ವರ್ಗದಲ್ಲಿ ಅಚ್ಯುತ ಇರ್ತಾರೆ. ಅಚ್ಯುತೇಂದ್ರ ಅಂತ ಮೊದಲನೇ ಸ್ವರ್ಗದಲ್ಲಿರುವ ಯಾರಾದರೂ ಸರಿ ಪೀತಲೇಶನೇ ಇರುವುದು. ಅವರ ಭಕ್ತಿ, ಅವರ ಪಂಚಕಲ್ಯಾಣ ಅವೆಲ್ಲ ನೋಡಿದ್ರೆ ಎಷ್ಟು ವಿಶೇಷ ಅನ್ಸುತ್ತಲ್ಲ ಭಯಜಿ. ಆದ್ರೆ ಅವ್ರನ್ನ ಪೀತಲೇಶದಲ್ಲಿ ಭಕ್ತಿ ಆಗೋದಿಲ್ಲ ಅಂತ ಏನ್ ರೂಲ್ ಇಲ್ಲಲ್ಲ? ಇಲ್ಲ ಅಂತಲ್ಲ, ಅದಕ್ಕಿಂತ ಮುಂದೆ ನೋಡ್ರಿ, ಒಂದ್ ಹೆಂಗಿದೆ ಅಂತಂದ್ರ 6, 7ನೇ ಗುಣಸ್ಥಾನದಲ್ಲೂ ಪೀತಲೇಶ ಹೇಳಿದ್ದಾರೆ ಶುಭೋಪಯೋಗದಲ್ಲಿ. 6ನೇ ಗುಣಸ್ಥಾನದಲ್ಲೂ ಪೀತನೂ ಇರಬಹುದು, ಪದ್ಮನೂ ಇರಬಹುದು, ಶುಕ್ಲನೂ ಇರಬಹುದು, ಯಾವುದಾದ್ರೂ ಇರಬಹುದು ಅಂದ್ಮೇಲೆ ಇನ್ 4ನೇ ಗುಣಸ್ಥಾನದಲ್ಲಿ ಪೀತ ಇರೋದ್ರಲ್ಲಿ ಏನ್ ಆಶ್ಚರ್ಯ ಇದೆ? ಪೀತ ಅಂದ್ರೆ ಹೇಗಿದೆ? ದೇವಶಾಸ್ತ್ರ ಗುರುಗಳಲ್ಲಿ ಭಕ್ತಿ ಇರ್ತದೆ, ನ್ಯಾಯನಿಷ್ಠ ಇರ್ತಾನೆ, ಅಹಿತದ ಬಗ್ಗೆ ವಿಚಾರ ಮಾಡ್ತಿರ್ತಾನೆ. ಇಂಥದೆಲ್ಲ ಭಾವಗಳ ಪೀತಲೇಶದವರಿಗೆ ಬರೋದು. ಈ ಶುಭಲೇಶದವರಿಗೆ ಅಹಿತದ ವಿಚಾರ ಬರೋದಿಲ್ಲ. ತಿಳಿದ್ರಿ? ಆದ್ರೂ ಭಯಜಿ ಸೌಧರ್ಮ ಒಂದೇ ಇದೆ ಸ್ವರ್ಗದಲ್ಲಿ, ಇಲ್ಲಾಂದ್ರೆ ಮೇಲೆ ಮೇಲೆ ಹೋಗ್ಬೇಕಾಗಿತ್ತಲ್ಲ. 1ನೇ ಸ್ವರ್ಗದೊಳಗೆ ಇದ್ದಾರ? ಹೌದು, 1ನೇ ಸ್ವರ್ಗ. 2 ಸಾಗರೋಪಮ ಆಯುಷ್ಯದೆ. 2 ಸಾಗರೋಪಮ. ಬಟ್ ಯಾರು ಸೌಧರ್ಮೇಂದ್ರ ಆಗಿದಾರಲ್ಲ, ಅವ್ರು ಹಿಂದಿನ ಭಾವದಲ್ಲಿ ದಿಗಂಬರ ಮುನಿ ಆಗಿರ್ತಾರೆ. ಅವ್ರದಿನ್ನು ಒಂದೇ ಭಾವ ಉಳಿಬೇಕು ಅಂದ್ರೆ ಅದು ಹಿಂದಿನ ಬಹಳ ದೊಡ್ಡ ತಪಸ್ಸಿದೆ ಅವ್ರದ್ದು, ಬಹಳ ಪುಣ್ಯ ಇದೆ. ಮತ್ತೆ ಇಡೀ ಸ್ವರ್ಗದಲ್ಲೆಲ್ಲ ಇಂದ್ರ ಸೌಧರ್ಮೇಂದ್ರ ಅಂದೇ ಪ್ರಾಮುಖ್ಯತೆ ಹೆಚ್ಚಿದೆ. ಹೌದು ಹೌದು. ಸ್ವರ್ಗ 1ನೇದಾದ್ರೂ ಕೂಡ ಸೌಧರ್ಮ ಸ್ವರ್ಗದಲ್ಲಿ ಅತಿ ಹೆಚ್ಚು ಪೆಟಲಗಳಿರೋದು ಎಲ್ಲಾ ಸ್ವರ್ಗಗಳಿಗೆ ಹೋಲಿಸಿದ್ರೆ.
ಸೌಧರ್ಮ ಸ್ವರ್ಗದಲ್ಲಿ ವಿಮಾನಗಳ ಸಂಖ್ಯೆನೂ ಹೆಚ್ಚಿದೆ, ಎಲ್ಲ ವ್ಯವಸ್ಥೆ ಇದೆ. ಅಲ್ಲೇ ಪಕ್ಕದಲ್ಲಿ ಈಶಾನ ಸ್ವರ್ಗಕ್ಕಿಂತಲೂ ಇಲ್ಲಿ ವಿಮಾನಗಳ ಸಂಖ್ಯೆ ಹೆಚ್ಚಿದೆ. ಈಶಾನ ಸ್ವರ್ಗದಲ್ಲಿ. ಸರಿ. ಹೀಗೆ ಸೌಧರ್ಮ ಮತ್ತು ಈಶಾನ ಸ್ವರ್ಗದ ವ್ಯವಸ್ಥೆ ಮತ್ತೆ ಏನೇನು ಇನ್ನೊಂದು ವಿಶೇಷತೆ ಏನು ಅಂತಂದ್ರ, ಮೇಲಿನ 16 ಸ್ವರ್ಗಗಳವರೆಗೆ ಏನು ದೇವಿಯರ ಇದಾರಲ್ಲ, ಅವರೆಲ್ಲ ಕೂಡ ಇವು 2 ಕಲ್ಪದಲ್ಲಿ ಜನ್ಮ ತಾಳೋದು. ಇಲ್ಲಿಂದನೇ ಆ ಮೇಲಿನ ಸ್ವರ್ಗದ ದೇವರುಗಳು ಬಂದು ಅವರನ್ನ ಕರ್ಕೊಂಡು ಹೋಗ್ತಾರೆ. ದೇವಿಯರಲ್ಲಿ ಭವನತ್ರಿಕರದ ಅವ್ರವ್ರ ಜಾಗದಲ್ಲಿ, ಮೇಲಿಂದ ಕೆಳಗೆ ಬರೋದಿಲ್ಲ, ಯಾವಾಗಲೂ ಗ್ರೇಡ್ ಅಪ್ ಇರ್ತದೆ. ಮೇಲಿನ ಸ್ವರ್ಗದವರಿಗಾಗಿ ಸ್ವರ್ಗದ ದೇವಿಯರು ಜನ್ಮ ತಾಳೋದು ಮೊದಲನೆಯದು ಮತ್ತು 2ನೇಯದ ಸ್ವರ್ಗದಲ್ಲಿ ಮಾತ್ರ. ಭವನತ್ರಿಕರದ ಅವರವರನ್ನೇ ಅಲ್ಲಲ್ಲಿ ಅವರಲ್ಲಿ ವ್ಯವಸ್ಥೆ ಇದೆ. ಹೇಳ್ತೀರಿ ಒಂದನ ಇದ ಭುವನವಾಸಿ ದೇವ್ರ ತನ್ನ ಶಕ್ತಿದಿಂದ 2ನೇ ಸ್ವರ್ಗ ತಕ ಹೋಗ್ಬೋದಲ್ರಿ. ಮತ್ ಬೇರೆದವ್ರ ಮೇಗಿನವ್ರ ಸ್ವರ್ಗದವ್ರ ದೇವ್ರು ಬಂದು ಹೋದ್ರೆ 14ನೇ ಸ್ವರ್ಗ ತಕ ಬಿ ಹೋಗ್ಬೋದು. ಯಾವುದೇ ಕೆಳಗಿನ ದೇವತೆಗಳು ಮೇಲೆ ಹೋಗ್ಬೇಕು ಅಂದ್ರೆ ಬೇರೆ ಮೇಲಿನವ್ರು ಕರ್ಕೊಂಡೇ ಹೋಗ್ಬೇಕು. ಅವ್ರು ಯಾರಾದ್ರೂ ಆಗಿರ್ಲಿ, ಅವ್ರು ಇರೋದಕ್ಕಿಂತ ಅವ್ರ ಲೋಕದಕ್ಕಿಂತ ಮೇಲೆ ಹೋಗ್ಬೇಕು ಅಂತಂದ್ರೆ, ಅವ್ರ ವ್ಯವಸ್ಥೆಗಿಂತ ಮೇಲೆ ಹೋಗ್ಬೇಕು ಅಂತಂದ್ರೆ ಆದ್ರೆ ಭುವನವಾಸಿ ದೇವ್ರ ತಮ್ಮ ಶಕ್ತಿದಿಂದ 2ನೇ ಸ್ವರ್ಗ ತನಕ ಹೋಗ್ತಾರೆ. ನಾವೇನ್ ಕೇಳಿಲ್ರಿ, ನಮಗೂ ಗೊತ್ತಿಲ್ಲ. ನೀವು ಕರ್ಣಾನ್ಯ ದೀಪಕದಾಗ ನಿಯಂತ್ರಣ ಸಾಗರ್ 3 ಭಾಗ ಪುಸ್ತಕ ಕೊಟ್ಟಾರಲ್ರಿ, ಅದ್ರಾಗ ಐತದೆ. ಇದ್ರೆ ಆಯ್ತು, ಹೋಗ್ತಾರೆ ಅಂತ ಒಪ್ಕೊಳ್ಳೋದು. ಅವಧಿಜ್ಞಾನ ಮೇಲಿನ ಸ್ವರ್ಗದವರೆಗೂ ಇರುತ್ತಲ್ಲ ಪೌನತ್ರಿಕವ್ರದ್ದು, ಅದು ಸ್ವರ್ಗದವರ ಅವಧಿಜ್ಞಾನ ಹೇಗಿದೆ ಅಂತಂದ್ರೆ, ಈಗ ಸೌಧರ್ಮೇಂದ್ರ ಇದ್ದಾನೆ ಅಂತ ತಿಳ್ಕೊಡಿ. ಸೌಧರ್ಮೇಂದ್ರನ ಅವಧಿಜ್ಞಾನ ಹೇಗೆ ಕೆಲಸ ಮಾಡ್ತದೆ, ಅವನ ವಿಮಾನದ ಧ್ವಜದಂಡ ಇದೆ, ಎಲ್ಲ ಧ್ವಜ ಇದೆ, ಎಲ್ಲ ಧ್ವಜದಂಡ, ಆ ಧ್ವಜದಂಡದ ತುದಿಯ ತನಕ ತಿಳಿತದೆ. ಅದ್ರ ಮೇಲಿಂದ ತಿಳಿಯಂಗಿಲ್ಲ ಅದು. ಆದ್ರೆ ಕೆಳಗಡೆ ನರಕದವರೆಗೂ ತೆಗಿತಾನೆ, ನರಕದ್ದು ತೆಗಿತಾನೆ. ಸ್ವಲ್ಪ 1-2 ನರಕದ್ದು, 3 ನರಕದ ತನಕ ತಿಳಿಲಿಕ್ಕೆ ಸಾಧ್ಯತೆ. 1 ನರಕ ತನಕ ತಿಳಿತಾನೆ ಸೌಧರ್ಮೇಂದ್ರ. ಆದ್ರೆ ಅವನ ವಿಮಾನದ ಧ್ವಜದಂಡದ ಮೇಲಿಂದ ಏನೋ ತಿಳಿಯಂಗಿಲ್ಲ, ಮೇಲೆ ಹೋಗ್ಲಿಕ್ಕೂ ಬರಂಗಿಲ್ಲ. ಅವನ ಮೇಲೆ ಹೋಗ್ಬೇಕು ಅಂತಂದ್ರೆ ಅವನ ಮೇಲಿನ ದೇವತೆಗಳು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಬೇಕು ಅವನನ್ನ. ಹೀಗಿರ್ತದೆ. ಇವ್ರು ಭವನತ್ರಿಕರು 2ನೇ ಸ್ವರ್ಗ ತಕ ಹೋಗುದು ಅಲ್ಲಿ ಆಗಮದಲ್ಲಿದ್ರೆ ಅದು ನಾವು ಗೊತ್ತಿಲ್ಲ, ಇವತ್ತಿಂದ ತಿಳ್ಕೊತೇವೆ. ಧನ್ಯವಾದಗಳು. ಸೌಂದರ್ಯಮೇಂದ್ರನೇ ತೀರ್ಥಂಕರನ್ನ ತಗೊಂಡೋಗಿ ಅದು ಇದೆಲ್ಲಾನು ಮಾಡೋದಲ್ವಾ ಕೈಯಾಗಿ ಪಾಂಡುಕಶಿಲೆ ಮೇಲೆಲ್ಲ. ಸೊ ಹಾಗಾದ್ರೆ ಬೇರೆ ದೇವತೆಗಳಿಗಿಂತ ಇವ್ರಿಗೆ ಉತ್ಕೃಷ್ಟವಾದ ಒಂದು ಪುಣ್ಯ ಇದೆ ಅಂತ ಅರ್ಥ ಮಾಡ್ಕೋಬೇಕಾ? ಯಾಕೆಂದ್ರೆ ಇವ್ರು 1ನೇ ಸ್ವರ್ಗದಲ್ಲಿ ಇದ್ರು ಕೂಡ. ತೀರ್ಥಂಕರರ ಜನ್ಮ ಕಲ್ಯಾಣಕ್ಕಾಗ್ಲಿ ಎಲ್ಲಾ ಪಂಚ ಕಲ್ಯಾಣಕಗಳ ವ್ಯವಸ್ಥೆ ಮಾಡ್ಲಿಕ್ಕೆ 4 ಸ್ವರ್ಗದ ಇಂದ್ರರುಗಳಿಗೆ ಅವಕಾಶ ಇದೆ. ಭರತ ಕ್ಷೇತ್ರದ ತೀರ್ಥಂಕರರುಗಳನ್ನ ಪಂಚಕಲ್ಯಾಣ ಮಾಡ್ಲಿಕ್ಕೆ ಸೌಧರ್ಮ ಸ್ವರ್ಗದ ಇಂದ್ರ ಅಧಿಕಾರಿ. ಆಮೇಲೆ ಐರಾವತ ಕ್ಷೇತ್ರದ ತೀರ್ಥಂಕರರುಗಳಿಗೆ ಪಂಚಕಲ್ಯಾಣ ವ್ಯವಸ್ಥೆ ಮಾಡುವುದು ಐಶಾನೇಂದ್ರ. ಪೂರ್ವ ವಿದೇಹಕ್ಕೆ ಸನತ್ ಕುಮಾರ, ಪಶ್ಚಿಮ ವಿದೇಹಕ್ಕೆ ಮಹೇಂದ್ರ. ಹೀಗೆ 4 ಇಂದ್ರರ ಜವಾಬ್ದಾರಿ ಇದೆ. ಮತ್ತೆ ಇನ್ನೊಂದು, ಈ ತೀರ್ಥಂಕರದ ಕಲ್ಯಾಣ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಇಂದ್ರರಿಗೂ ಅವಕಾಶ ಇಲ್ಲ. 4ರಲ್ಲಿಯೂ ಕೂಡ ಬಹಳ ಪುಣ್ಯಶಾಲಿಗೆ ಮಾತ್ರ ಅವಕಾಶ ಸಿಗ್ತದೆ. ಭರತ ಕ್ಷೇತ್ರ ಎಷ್ಟಿದೆ? 2.5 ದ್ವೀಪದಲ್ಲಿ 5 ಭರತ ಕ್ಷೇತ್ರ ಇದಾವೆ. 5 ಭರತ ಕ್ಷೇತ್ರದಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಸುಷಮ ಕಾಲದಲ್ಲಿ ತೀರ್ಥಂಕರರು ಎಷ್ಟಾಗ್ತಾರೆ? ಒಂದರಲ್ಲಿ 5 ಕ್ಷೇತ್ರ ಕೂಡ ಎಷ್ಟಾಗ್ತಾರೆ? 160.
120. ಹ್ಮ್ 120 ಜನ ತೀರ್ಥಂಕರರಿಗೆ ಆಗ್ಬೇಕು ಅಂತಂದ್ರೆ ಒಂದು ಕೋಡಿ ಸಾಗರ ಕಾಲಿದೆ. ಒಂದು ಕೋಡಿಯನ್ನ 24 ಮಂದಿಗೆ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರಾಗ್ಲಿಕ್ಕೆ ಎಷ್ಟು ಬಂದಂಗಾಯ್ತು? ಬಹಳ ದೊಡ್ಡ ಅಂತರ ಇದೆ. ಆಮೇಲೆ ಸೌಧರ್ಮೇಂದ್ರನ ಆಯುಷ್ಯ ಎಷ್ಟಿದೆ? 2,000 ಇದೆ. ಒಬ್ರು ತೀರ್ಥಂಕರಿಗೆ ಒಬ್ಬರದೇ ಋಷಭ ದೇವರದ ಉದಾಹರಣೆ ತಗೊಂಡ್ರಿ ನಾವು, ಋಷಭ ದೇವರಿಗೆ ಯಾರು ಪಂಚ ಕಲ್ಯಾಣಕ್ ಮಾಡಿದ್ದಾರೆ ಅಥವಾ ಯಾವ್ದಾದ್ರು 1-2 ಕಲ್ಯಾಣಕ್ ಮಾಡಿದಾನಲ್ಲ ಇಂದ್ರ, ಅವನ ಆಯುಷ್ಯ 2,000 ಇತ್ತು. ಋಷಭ ದೇವರಾದ ಮೇಲೆ ಅಜಿತನಾಥ ತೀರ್ಥಂಕರ ಜನ್ಮ ಆಗ್ಲಿಕ್ಕೆ 50 ಲಕ್ಷ ಕೋಟಿ ಸಾಗರೋಪಮ ಕಾಲ ಗ್ಯಾಪ್ ಇದೆ. ಋಷಭ ದೇವರಿಂದ ಅಜಿತನಾಥರಾಗ್ಲಿಕ್ಕೆ 50 ಲಕ್ಷ ಕೋಟಿ ಸಾಗರೋಪಮ ಕಾಲ ಗ್ಯಾಪ್ ಇದೆ. ಇರೋದ ಆಯುಷ್ಯ 2,000. ಅಂದ್ರೆ ಮಧ್ಯದಲ್ಲಿ 25 ಲಕ್ಷ ಕೋಟಿ ಸೌಧರ್ಮೇಂದ್ರ ಖಾಲಿ ಪುಕಟ್ ಹೋಗಿದ್ದಾರೆ. ತಿಳಿದು ಅವ್ರಿಗೆ ಅದೃಷ್ಟ ಇರಲಿಲ್ಲ. ಎಲ್ರಿಗೂ ಇರೋದಿಲ್ಲ ಹಾಗಾದ್ರೆ. ಇಂದ್ರ ಆದ್ರೂ ಕೂಡ ಅದರಲ್ಲಿ ಹೈ ಲೆವೆಲ್ ಪುಣ್ಯ ಯಾರ್ದಿದೆ ಅವ್ರಿಗೇನೆ ತೀರ್ಥಂಕರರ ಪಂಚ ಕಲ್ಯಾಣ ಲಭ್ಯ ಇರೋದು. ಇನ್ನು ಕೆಲವೊಬ್ರು ಪುಣ್ಯ ಇಷ್ಟ ಅಧಿಕ ಇರ್ತದೆ ಅಲ್ಲ, ಇದು ಚತುರ್ಥ ಕಾಲದ ಕೊನೆ ಭಾಗದಲ್ಲಿ ಯಾರಾದ್ರೂ ಇಂದ್ರ ಆಗಿದ್ರೆ ಅವ್ರಿಗೆ 5-6 ಜನ 7 ಜನ ಭಗವಾನ್ರದ ಪಂಚ ಕಲ್ಯಾಣ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ಉದಾಹರಣೆ ತಗೊಂಡ್ರೆ, ಅಕಸ್ಮಾತ್ ಬೈ ಚಾನ್ಸ್ ಶಾಂತಿನಾಥ ಭಗವಂತರ ಕಾಲದಲ್ಲಿ ಜಸ್ಟ್ ಯಾರಾದ್ರೂ ಸೌಧರ್ಮೇಂದ್ರನ್ ಪದವಿನಲ್ಲಿ ಹುಟ್ಟಿಕೊಂಡಿದ್ರೆ ಶಾಂತಿನಾಥರನ್ನ ಹಿಡ್ಕೊಂಡು ಮಹಾವೀರ ಸ್ವಾಮಿ ತಕ ಎಲ್ಲ ಒಬ್ಬರಿಗೆ ಚಾನ್ಸ್ ಇದೆ. ಇನ್ನು ಮುಂದೆ ಬರೋರ್ದು ಕೆಲವು ಜನರದ ಅವನಿಗೆ ಸಿಗ್ತಾರೆ. ಅಕಸ್ಮಾತ್ ಅವ ಶಾಂತಿನಾಥರ ಕಾಲದಲ್ಲೇ ಜನ್ಮ ತಾಳಿದ್ರೆ ತಿಳಿದ್ರಿ 2,000 ವರ್ಷದಲ್ಲಿ ಅಷ್ಟು ಜನ ತೀರ್ಥಂಕರರಿಗೆ ಅಭಿಷೇಕ ಮಾಡುವ ಪುಣ್ಯ ದೊರೆಯುತ್ತೆ. ಯಾಕೆಂದ್ರೆ ಚತುರ್ಥ ಕಾಲದ ಕೊನೆ ಭಾಗ ಬಂದಂಗೆ ಕಡಿಮೆ ಟೈಮ್ ಗ್ಯಾಪ್ ದಲ್ಲಿ ತೀರ್ಥಂಕರ ಬೇಗ ಆಗ್ತಾರೆ. ಈಗ ನೋಡ್ರಿ, ಮಹಾವೀರ ಭಗವಂತ ಪಾರ್ಶ್ವನಾಥ ಭಗವಂತರಿಗೂ ಮಹಾವೀರ ಭಗವಂತರಿಗೆ ಕೇವಲ 250 ವರ್ಷ ಗ್ಯಾಪ್ ಇದೆ. ಇದೇನಿಲ್ರಿ. ಹೌದು ಒಂದ್ ವೇಳೆ ಪಾರ್ಶ್ವನಾಥರ ಕಾಲ ಆದ್ಮೇಲೆ ಅವ್ರ ಮೋಕ್ಷಕ್ಕೆ ಹೋದ ಮೇಲೆ ಇಂದ್ರ ಚೇಂಜ್ ಆಗಿದ್ದಾನೆ ಅಂತಂದ್ರೂ ಕೂಡ ಭಾಗ್ಯಶಾಲಿನೇ. ಪಾರ್ಶ್ವನಾಥರ ಕಾಲ ಬರೋ ತನಕ ಹಿಂದ್ 7-8 ಜನರ ಪಂಚಕಲ್ಯಾಣ ಮಾಡಿರ್ತಾನೆ ಆತ. ಒಂದ್ ವೇಳೆ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಆಗಿದ್ರೂ ಕೂಡ ಇಲ್ಲ ಅಂತಂದ್ರೆ ಮಹಾವೀರ ಸ್ವಾಮಿದು ಮಾಡಿರ್ತಾನೆ. ಇನ್ನೇನು ಮುಂದಿನ ಯಾವ ಕಾಲದು ಉತ್ಸರ್ಪಿಣಿ ಕಾಲ ಬರಬೇಕು ಅಂತಂದ್ರೂ ಏನು ಬಹಳ ದೂರ ಇಲ್ಲ. ಅವನ ಆಯುಷ್ಯದಲ್ಲಿ ಬಹಳ ಕಡಿಮೆ ಇದು. ಅವರಲ್ಲಿ ಒಂದು 3-4 ಜನರದಂತೂ ಮಾಡ್ಬೋದು ಚಾನ್ಸ್ ಇದೆ. 3-4 ಇಲ್ಲ ಅಂದ್ರೆ ಒಬ್ರದಂತೂ ಮಾಡೇ ಮಾಡ್ತಾನೆ. ಎಷ್ಟು ಅವಕಾಶ ಇದೆ. ಅದೇ ಋಷಭ ದೇವರ ಕಾಲದಲ್ಲಿ ಅಲ್ಲಿ ನಮ್ಮಲ್ಲಿ ಭೋಗಭೂಮಿ ಇರುವಾಗ ತೀರ್ಥಂಕರ ಆಗಿರ್ತಾರೆ. ಎಷ್ಟು ಜನ ಖಾಲಿ ಹೋಗಿದ್ದಾರೆ? 18 ಕೋಡಾಕೋಡಿ ಸಾಗರೋಪಮದ ತನಕ ಭೋಗಭೂಮಿ ಇತ್ತಿಲ್ಲಿ. 18 ಕೋಡಾಕೋಡಿದಲ್ಲಿ ಎಷ್ಟು ದಿನ ಸೌಧರ್ಮೇಂದ್ರ ಆಗ್ಬಹುದು? 9 ಕೋಡಾಕೋಡಿ. 9 ಕೋಡಾಕೋಡಿ ಸೌಧರ್ಮೇಂದ್ರಗಳ ಸಂಖ್ಯೆ ಇದು. ಅಷ್ಟು ಜನ ಖಾಲಿ ಹೋಗಿದ್ದಾರೆ. ತಿಳಿದ್ರಿ? ಇನ್ನೊಂದ್ ಪ್ರಶ್ನೆ, ಈ ಯಾರು ಸೌಧರ್ಮೇಂದ್ರ ಈ ಜನ್ಮ ಕಲ್ಯಾಣ ಮಾಡ್ತಾರೋ ಅವ್ರಿಗೆ ಮೋಕ್ಷ ಪಕ್ಕ ಆಗಿದ್ಯಾ? ಯಾಕೆಂದ್ರೆ ಅವ್ರು ಸಮ್ಯಕ್ ದೃಷ್ಟಿನೇ ಆಗಿರ್ತಾರೆ. ನೋಡಿ, ಸೌಧರ್ಮೇಂದ್ರ ಪಂಚ ಕಲ್ಯಾಣಕ್ಕೆ ಮಾಡಿದವರಾಗ್ಲಿ ಮಾಡದೇ ಇರೋರಾಗ್ಲಿ ಯಾರು ಸೌಧರ್ಮೇಂದ್ರ ಆಗಿದಾರಲ್ಲ ಅವ್ರದ್ದು ಒಂದೇ ಭಾವ. ಅವ್ರಿನ್ನ ನೆಕ್ಸ್ಟ್ ಮನುಷ್ಯರಾಗಿ ಮೋಕ್ಷಕ್ಕೆ ಹೋಗ್ತಾರೆ, ಅದು ಪಕ್ಕ. ಆದ್ರೆ ತೀರ್ಥಂಕರರ ಪಂಚ ಕಲ್ಯಾಣಕ ಮಾಡ್ಲಿಕ್ಕೆ ಎಲ್ಲರಿಗೂ ಸಿಗೋದಿಲ್ಲ. ಶಚಿದೇವಿ ಕೂಡ ಅಲ್ಲ, ಶಚಿದೇವಿ ಕೂಡ
ಶಚಿದೇವಿದಂತೂ ದೂರದ ಲೆಕ್ಕ ಉಳಿತು, ಬಹಳ ದೂರದ ಲೆಕ್ಕ ಅದು. ಸೌಧರ್ಮೇಂದ್ರಂದೇ ಈ ಪರಿಸ್ಥಿತಿ ಇದೆ ಅಂದ್ಮೇಲೆ ಶಚಿದೇವಿದು ಆಯುಷ್ಯ ಎಷ್ಟಿದೆ? 5 ಪಲ್ಯ ಇದೆ. ಒಬ್ಬ ಸೌಧರ್ಮೇಂದ್ರನ ಕಾಲದಲ್ಲಿನೇ ಎಷ್ಟು ಜನ ಶಚಿಗಳಾಗಬಹುದು ಗೊತ್ತಾ? 40 ನೀಲ. 40 ನೀಲ ಅಂತಂದ್ರೆ 4 ಕೋಡಿ ಅಂತ ಲೆಕ್ಕ ಬರ್ತದೆ. ಹೀಗೆ ಲೆಕ್ಕ ಬರ್ತದೆ ನೋಡ್ರಿ ಹೆಂಗ. 2 ಸಾಗರ ಉಪಮದಲ್ಲಿ ಪಲ್ಯಗಳನ್ನು ಲೆಕ್ಕ ತೆಗಿಬೇಕು. ಕೆಲವರೆಲ್ಲ ಆವಾಜ್ ಕೇಳಿಸ್ತಿಲ್ಲ. ಮತ್ತೆ ತೀರ್ಥಂಕರ ಶಿಶುವನ್ನು ಶಚಿದೇವಿ ಎತ್ಕೊಳ್ತಾಳಲ್ಲ, ಹಾಗೆ ಅವಳಿಗೆ ಮೋಕ್ಷ ಆಗ್ತದೆ ಬೇಗ. ಅವಳದು ಸಹ ಏಕಭಾವತಾರೆ ಅಲ್ಲ, ಅವಳದು ಸಹ. ಶಚಿಗೂ ಒಂದೇ ಭವ ನೋಡ್ರಿ, ಶಚಿ ದೇವಿಗೂ ಒಂದೇ ಭವ ಇದೆ, ಸೌಧರ್ಮೇಂದ್ರನಿಗೂ ಒಂದೇ ಭವ ಇದೆ. ವಿಷಯ ಏನಿದೆ ಅಂತಂದ್ರ ಸೌಧರ್ಮೇಂದ್ರನಿಗೂ ಎಲ್ಲಾ ತೀರ್ಥಂಕರರ ಕಲ್ಯಾಣಕದ ಭಾಗ್ಯ ಇಲ್ಲ, ಶಚಿದೇವಿಗೂ ಎಲ್ಲಾ ಶಚಿಯರಿಗೂ ತೀರ್ಥಂಕರರ ಸೇವೆ ನೋಡುವಂತ ಭಾಗ್ಯ ಇರೋದಿಲ್ಲ. ಅದರಲ್ಲಿ ಯಾರ ಹೈ ಲೆವೆಲ್ ಪುಣ್ಯಶಾಲಿ ಆ ಜೀವ ಆ ತೀರ್ಥಂಕರರ ಜನ್ಮ ಆಗುವ ಅವಸ್ಥೆಯಲ್ಲಿ ಆ ಅವಸ್ಥೆ ಈ ಸೌಧರ್ಮೇಂದ್ರ ಶಚಿ ಅವಸ್ಥೆಯಲ್ಲಿದ್ದಾರೆ, ಅವರಿಗೆ ಮಾತ್ರ ಅದು ಸಾಧಿಸೇ ಪುಣ್ಯ. ಅವ್ರಿಗಿದ್ದವರಿಗೇನೆ ತೀರ್ಥಂಕರರ ಪಂಚಕಲ್ಯಾಣಕ ಮಾಡ್ಲಿಕ್ಕೆ ಸಿಗ್ತದೆ. ಅದಕ್ಕಾಗಿನೇ ಅಷ್ಟೊಂದು ಹುಮ್ಮಸ್ ಅವರಿಗೆ. ಎಲ್ಲರಿಗೂ ಸಿಗ್ತಿತ್ತು, ಏನು ಸಂಬಂಧ ಇಲ್ಲ, ಅವ್ರ ನಿಯಮದಿಂದ ಅವರಿಗೆ ಒಂದೇ ಭಾವ ಇದೆ. ಮತ್ತೆ ಅವ್ರದ ಸೌಧರ್ಮೇಂದ್ರ ಇದ್ದಾರೆ ಅಂದ್ರೆ ಅವ್ರಿಗೆ ಒಂದೇ ಭಾವ, ಶಚಿದೇವಿಗೂ ಒಂದೇ ಭಾವ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಮುನಿಗಳು ಕೆಲವರು ಹೇಳ್ತಾರೆ ಶಚಿದೇವಿ ಮೊದ್ಲು ಮಗು ಇಟ್ಕೊಂಡಿದ್ಲಲ್ಲ ಎಲ್ಲರಿಗಿಂತ ಮತ್ತು, ಅದಕ್ಕೆ ಅವಳಿಗೆ ಮೋಕ್ಷ ಅಂತ. ಹಾಗಾದ್ರೆ ಅದಲ್ಲ. ಹಾಗಾದ್ರೆ ನೋಡ್ರಿ, ಒಂದು ವಿಚಾರ ಮಾಡ್ರಿ, ಸೌಧರ್ಮೇಂದ್ರನ ಕಾಲದಲ್ಲಿ 40 ನೀಲ ಪ್ರಮಾಣದಷ್ಟು ಶಚಿಯರಾಗ್ತಾರೆ. ಆದ್ರೆ 40 ನೀಲದಲ್ಲಿ ಎಷ್ಟು ಜನ ಶಚಿಯರು ಸತ್ಯೇಂದ್ರ ಭಗವಂತರನ್ನ ಎತ್ಕೊಳ್ತಿರ್ತಾರೆ. ಅವ್ರು ಒಂದ್ ವೇಳೆ ಇಲ್ಲಿ ಬಂದ್ರು ಅಂತಂದ್ರೆ, ಈಗ ಜಗತ್ತಿನ ಜನಸಂಖ್ಯೆ, ಈಗ ನಾವೇನಾಗ ವರ್ಲ್ಡ್ ಮ್ಯಾಪ್ ನೋಡ್ತೇವೆ ಪುಸ್ತಕಗಳಲ್ಲಿ, 800 ಕೋಟಿ ರೌಂಡ್ ಫಿಗರ್ ಇದೆ, ಇನ್ನೊಂದ್ಸೂರು ಕಡಿಮೆನೇ ಇದೆ, ಅಷ್ಟೇ ಜನಸಂಖ್ಯೆ ಇರೋದು. ಆ ಇಂದ್ರನ ಒಬ್ಬ ದೇವಿಯ ಸ್ಥಾನದಲ್ಲಿನೇ ಇಷ್ಟು ಜನ ದೇವಿಯರಾಗ್ಲಿಕ್ಕೆ ಸಾಧ್ಯ ಇದೆ. 40 ನೀಲ ಅಂದ್ರೆ ಹಿಡಿಸ್ಲಿಕ್ಕೆ ಜಾಗ ಇಲ್ಲ, ಇಡೀ ಇಷ್ಟೆಲ್ಲಾ ಕವರ್ ಆಗಿ ಹೋಗ್ತದೆ. ಇಷ್ಟು ಜನ ಆಗುವವರಲ್ಲಿ ಯಾರೋ ಒಬ್ಬರಿಗೆ ಭಗವಂತರನ್ನ ಎತ್ಕೊಳ್ಳುವ ಅವಕಾಶ ಇದೆ. ತಿಳಿದ್ರಿ? ಯಾವುದೂ ಸಾಮಾನ್ಯ ಇಲ್ಲ. ನಾವೇನ್ ಅನ್ಕೊಂಡಿದ್ದೇವೆ, ಏನೋ ಆಗತ್ತೆ, ಏನೋ ಹೋಗತ್ತೆ, ಹೆಂಗೋ ನಡೆಯತ್ತೆ, ಈ ರೀತಿ ಏನ್ ಮಾಡ್ತೇವಲ್ಲ, ಇದು ಬಹಳ ಮೂರ್ಖತನ ಇದೆ. ಇಂದ್ರ ಯಾಕೆ ಅಷ್ಟು ಆನಂದ ನೃತ್ಯ ಮಾಡ್ತಾನೆ ಅಂತಂದ್ರೆ, ಎಷ್ಟೋ ಜನ ಸೌಧರ್ಮೇಂದ್ರ ಖಾಲಿ ಹೋಗಿದ್ದಾರೆ, ನನಗೆ ಅವಕಾಶ ಇದೆ ಅಂತ ಅವನಿಗೆ ಖುಷಿ, ಎಲ್ಲಿಲ್ಲದ ಖುಷಿ. ಅದಕ್ಕೋಸ್ಕರ ಅವನು ತನ್ನ ಭಕ್ತಿಯಲ್ಲಿ ಮೈ ಮರೆತು ನೃತ್ಯ ಮಾಡ್ತಾನೆ. ಅಷ್ಟೊಂದು ಒಂದು ಪ್ರಾಮುಖ್ಯತೆ ಅವನಿಗಿದೆ. ಶಚಿ ಕೂಡ ಹಾಗೇನೆ, ಇಂದ್ರರಿಗಿಂತ ಲೆಕ್ಕವಿಲ್ಲದಷ್ಟು ಹೆಚ್ಚಿನಷ್ಟು ಪ್ರಮಾಣದಲ್ಲಿ ಶಚಿಯರು ಖಾಲಿ ಹೋಗಿದ್ದಾರೆ. ಅದರಲ್ಲಿ ಯಾರೋ ಒಬ್ಬರಿಗೆ ಅವಕಾಶ ಇದೆ ಭಗವಂತರನ್ನ ಎತ್ಕೊಳ್ಳುವುದು. ಹೀಗಾಗಿ ಅದರ ಮಹಿಮೆ ಹೇಗಿದೆ ಅಂತಂದ್ರೆ ಅದು ಹೇಳೋದು ಸಾಧ್ಯ ಇಲ್ಲ ನಮ್ಮಂಥವ್ರಿಗೆ. ಅಷ್ಟು ಒಂದು ಹಾಗಿದ್ರೆ ಇಲ್ಲಿ ಪಂಚಕಲ್ಯಾಣ ಸಚಿದೇವಿ ಆಗಿರ್ತಾರ, ಅವ್ರಿಗಿಂತ ಪುಣ್ಯವಂತರ ಅವ್ರ ಭಾವ ಹೇಗಿದೆ ಹಾಗೆ. ಅವರಿಗಿಂತ ಪುಣ್ಯವಂತರೇನಾಗೋದಿಲ್ಲ, ಭಾವ ತಾನ ನೋಡ್ರಿ. ಶಚಿದೇವಿ ಅವಕಾಶ ಇರ್ಬೋದು. ಶಚಿದೇವಿ ಏನಿದ್ದಾರೆ, ಅವ್ರು ಯಾರೇ ಇರ್ಲಿ ತೀರ್ಥಂಕರನ್ನ ನೋಡದೆ ಇದ್ರು ಅವ್ರದಿನ್ ಒಂದೇ ಭವ ಅಂತ ಫಿಕ್ಸ್ ಆಗಿದೆ ಅವ್ರದ್ದು. ನಮ್ಮದೇನಾದ್ರೂ ಇಲ್ಲಿ ಆಗೋರ್ದು ಆಗಿದೆ ಏನು ಒಂದೇ ಭವ ಅಂತ. ತೀರ್ಥಂಕರ ಮಗುವನ್ನು ಎತ್ಕೊಳ್ಳೋದಕ್ಕೂ ಮೋಕ್ಷಕ್ಕೆ ಏನು ಸಂಬಂಧ ಇಲ್ಲ, ಅದು ನಿಯಮದಿಂದ ಅವರಿಗೆ ಮೋಕ್ಷ ಆಗೇ ಆಗ್ತದೆ.
ಶಚಿದೇವಿಗೆ ಇನ್ನು ಒಂದು ಭಾವ ಉಳಿದಿದೆ. ಮತ್ತೆ ಸೌಧರ್ಮೇಂದ್ರಕ್ಕಿಂತ ಮುಂಚೆ ನಕ್ಷತ್ರ ಹೋಗ್ತಾರೆ ಅವರು ಆಯುಷ್ಯ ಕಡಿಮೆ ಇದೆ ಅಲ್ಲ. ಒಂದು ಸಾಗರದಲ್ಲಿ 10 ಕೋಡಿ ಅದ್ದಾಪಲ್ಲಿ ಇರ್ತಾವ. 10 ಕೋಡಿಯಲ್ಲಿ ಶಚಿದೇವಿ ಎಷ್ಟಾಗ್ಬೋದು? ಶಚಿದೇವಿ ಆಯುಷ್ಯ ಇರೋದು 5 ಪಲ್ಯ ಮಾತ್ರ. 20 ಕೋಡಿ ಅದ್ದಾಪಲ್ಯದಲ್ಲಿ ಅಷ್ಟು ಆಯುಷ್ಯ ಇಂದ್ರಂದಿದೆ. ಇದರಲ್ಲಿ 5 ಪಲ್ಯದವ್ರು ಎಷ್ಟು ಜನ ಬಂದು ಹೋಗ್ಬೋದು? ಹೀಗೆ ಲೆಕ್ಕ ಮಾಡ್ರಿ. ಒಂದೊಂದು ದೇವಿಯ ಸ್ಥಾನದಲ್ಲಿ 40 ನೀಲ ಪ್ರಮಾಣದಷ್ಟು ದೇವಿಯರು ಬಂದು ಹೋಗ್ತಾರೆ. ಅಂದ್ರೆ 4 ಕೋಡಿ ದೇವಿಯರಾಗ್ತಾರೆ ಒಬ್ಬೊಬ್ಬರ ಜಾಗದಲ್ಲಿ. ತಿಳಿದ್ರಿ? ಇಲ್ಲಿ ಪ್ರಕಾರಿ नियम सागर पुस्तक पत्र असुर कुमार देवों की गति ऊर्ध रूप से अन्य की सहायता के बिना ईशान्य स्वर्ग पर्यंत और दूसरे देवों की सहायता से अच्युत स्वर्ग पर्यंत होते. ಧನ್ಯವಾದಗಳು. ಈ ವಿಷಯ ನಾವು ಯಾವಾಗ ಗೊತ್ತಿಲ್ಲಾಗಿತ್ರಿ. ಶಚಿ ಇಂದ್ರಾಯಣಿ ಸೌದರ್ ಮಿತ್ರ ಧನ್ಯವಾದಗಳು. ಧನ್ಯವಾದಗಳು. ಹೀಗೆ ವಿಷಯ ಒಂದೊಂದನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕು. ಆವಾಗ ನಮ್ಗೆ ಯಾಕೆ ಇದನ್ನೆಲ್ಲ ತಿಳ್ಕೊಳ್ಳೋದು ಏನ್ ಅವಶ್ಯಕತೆ ಇದೆ ಅಂದ್ರೆ, ಅದರಲ್ಲಿ ನಮ್ಮ ಭಾವ ಇನ್ನಷ್ಟು ಆಳಕ್ಕೆ ಇಳಿಬೇಕು. ವಿಶ್ವಾಸ ಹೆಂಗೆ ಗಟ್ಟಿ ಆಗ್ತದೆ ಅಲ್ಲ, ಹಾಗೆ ಅದ್ರ ತಿಳುವಳಿಕೆ ಹೆಚ್ಚಾಯ್ತು ಅಂದ್ರೇನೆ ನಮ್ಮ ಈಗ ವರ್ತಮಾನ ಕಾಲದವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ನಮಗೆ ವಿಷಯ ಗೊತ್ತಾದ್ರೇನೆ ನಾವು ನಂಬೋದು. ನಮ್ಮ ಹಿಂದಿನವರೆಲ್ಲ ಹೆಂಗಿದ್ರು ಅಂದ್ರೆ ಮೊದಲು ನಂಬ್ತಿದ್ರು, ಆಮೇಲೆ ತಿಳ್ಕೊಳ್ತಿದ್ರು. ನಾವು ಹಂಗಲ್ಲ. ಯಾಕೆಂದ್ರೆ ನಾವೆಲ್ಲ ಬ್ರಿಟಿಷರ ಕಾಲದಿಂದ ಬಂದವರಲ್ಲ. ಅದಕ್ಕಾಗಿ ಮೊದಲು ನಮಗೆ ಅದು ಗೊತ್ತಾಗ್ಬೇಕು, ಆಮೇಲೆ ನಾವು ನಂಬ್ತೇವೆ. ಅದಕ್ಕೋಸ್ಕರ ಈ ಸಿದ್ಧಾಂತಗಳನ್ನೆಲ್ಲ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಕು ನಾವು. ಅಂದಾಗಲೇನೆ ನಮ್ದು ಸಮ್ಯಕ್ ದರ್ಶನ ಇನ್ನೂ ಬಲವತಿ ಆಗ್ತದೆ. ಸುಮ್ನೆ ನಮ್ ದೇವರಿದ್ದಾರೆ ಬೆಳಿಗ್ಗೆ ಪೂಜೆ ಮಾಡ್ಬೇಕು ಬರ್ಬೇಕು ಅಂದ್ರೆ ಅಷ್ಟೊಂದು ವಿಶುದ್ಧಿ ಆಗ್ಲಿಕ್ಕೆ ಬಹಳ ಮುಷ್ಕಿಲಿದೆ. ಯಾಕೆಂದ್ರೆ ಈ ಜೀವನಿಗೆ ಹೊಸಾದು ಬೇಕಾಗ್ತದೆ. ಅದಕ್ಕೋಸ್ಕರ ಎಷ್ಟು ತಿಳಿತೇವೆ ಅಷ್ಟು ವಿಶ್ವಾಸ ಬಲವತಿ ಆಗ್ತಾ ಹೋಗ್ತದೆ ಅನ್ನೋದು ಒಂದು ನಂಬಿಕೆ ಇದೆ. ಅದಕ್ಕಾಗಿ ಇಂತಹ ವಿಷಯಗಳನ್ನ ಚೆನ್ನಾಗಿ ತಿಳಿಬೇಕು. ಅದಕ್ಕೋಸ್ಕರ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡುವುದು ಅನಿವಾರ್ಯ ಆಗ್ತದೆ ಅಂತ ಅನಿಸ್ತದೆ. ತಿಳಿದ್ರಿ? ಹೌದು ಭಯ್ಯ. ತಿಳುವಳಿಕೆ ಗಟ್ಟಿಯಾದಾಗೆ ನಮ್ಗೆ ನಂಬಿಕೆಯನ್ನು ಗಟ್ಟಿಯಾಗುತ್ತೆ. ಹಾ. ಒಂದನೇ ಗುಣಸ್ಥಾನ ನಿತ್ಯತ್ವ ಗುಣಸ್ಥಾನ. ಸೌಧರ್ಮ ಏಷಾನ ಸ್ವರ್ಗ ಪರ್ಯಾಪ್ತಕ ಜೀವ. ಔಪಶಮಿಕ ಭಾವ ಮತ್ತು ಕ್ಷಾಯಿಕ ಭಾವ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 10, ಔದೈಕ ಭಾವಗಳು 12, ಪಾರಿಣಾಮಿಕ ಭಾವಗಳು 3, ಒಟ್ಟು 25 ಭಾವಗಳು. ಇನ್ ಸೌಧರ್ಮ ಸ್ವರ್ಗ ಮತ್ತು ಐಶಾನ ಸ್ವರ್ಗದ ಜೀವರಲ್ಲಿ ಅಂದ್ರೆ ಈ ಮಾರ್ಗಣದಲ್ಲಿ ಸೌಧರ್ಮ ಮತ್ತು ಐಶಾನ ಸ್ವರ್ಗ ದೇವಗತಿ ಮಾರ್ಗಣದಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ, ಅಂದ್ರೆ ಗುಣಸ್ಥಾನ ಒಂದಿರುವಾಗ ಮತ್ತು ಅದರಲ್ಲಿ ಪರ್ಯಾಪ್ತಕ ಇರುವಾಗ, ಪರ್ಯಾಪ್ತಕ ಅಂದ್ರೆ ಪರ್ಯಾಪ್ತಕ ಅಲ್ಲಿರೋರೆಲ್ಲ ಪರ್ಯಾಪ್ತಕ, ಅದರಲ್ಲಿ 2 ಹಂತ ಬರ್ತಾವಷ್ಟೆ ಇರುವಾಗ ಔಪಶಮಿಕ ಭಾವ ಯಾವುದೂ ಇರೋದಿಲ್ಲ ಸೌಧರ್ಮ ಈಶಾನ ಸ್ವರ್ಗದಲ್ಲಿಯೂ ಕೂಡ. ಆಮೇಲೆ ಯಾಕಿರೋದಿಲ್ಲ ಅಂದ್ರೆ ಇರೋದು ಮಿಥ್ಯಾತ್ವ ಇರೋದ್ರಿಂದ ಉಪಶಮ ಭಾವ ಆಗುವುದಿಲ್ಲ. ಸಮ್ಯಕ್ತ್ವ ಇರಬೇಕು, ಅದಕ್ಕಾಗಿ ಇರೋದಿಲ್ಲ. ಹಾಗಾಗಿ ಮಿಥ್ಯಾದರ್ಶನ ಇರೋದ್ರಿಂದ ಉಪಶಮ ಸಮ್ಯಕ್ತ್ವನೂ ಇರೋದಿಲ್ಲ, ಕ್ಷಾಯಿಕ ಸಮ್ಯಕ್ತ್ವನೂ ಇರೋದಿಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಅಜ್ಞಾನನೇ ಇರ್ತದೆ, ಜ್ಞಾನ ಇರೋದಿಲ್ಲ. ಯಾಕೆಂದ್ರೆ ಸಮ್ಯಕ್ ದರ್ಶನ ಇಲ್ಲ. ಯಥಾರ್ಥವಾದ ತಿಳುವಳಿಕೆ ಯಾವಾಗಿರ್ತದೆ? ಯಾವಾಗ ಯಾವ ಜೀವಕ್ಕೆ ಸಮ್ಯಕ್ ದರ್ಶನ ಇದೆ ಅದೇ ಜೀವ ಯಥಾರ್ಥವಾಗಿ ತಿಳಿತದೆ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ.
ಕೊಡುವುದು ಬಿಡುವುದು ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ರೆಕಾರ್ಡಿಂಗ್ ಬೇರೆ ಇರ್ತದೆ, ಸುಮ್ನೆ ಜನರಲ್ ಆಗಿ ಬಿಡ್ತದೆ. ನೋಡ್ರಿ, ಏನು ಅಂತಂದ್ರೆ ನಾವೇನ್ ಸಂಸಾರಿ ಜೀವಗಳಿದೇವಲ್ಲ, ಇಲ್ಲಿಯೂ ಕೂಡ ನಾವು ಯಥಾರ್ಥವಾಗಿ ಯಾವಾಗ ತಿಳ್ಕೊತೇವೆ ಅಂತಂದ್ರೆ, ನಾವು ಯಾವಾಗ ಸಮ್ಯಕ್ ವಿಚಾರಧಾರಿಗಳು ಇರ್ತೇವಲ್ಲ ಆವಾಗ್ಲೇನೆ ಯಾವುದೇ ವಿಷಯವನ್ನ ಯಥಾರ್ಥವಾಗಿ ತಿಳ್ಕೊತೇವೆ. ಅದು ಸಂಸಾರದ ವಿಷಯವೇ ಆಗಿರಲಿ, ಪರಿವಾರದ ವಿಷಯವೇ ಆಗಿರಲಿ, ಸಮಾಜದ ವಿಷಯವೇ ಆಗಿರಲಿ, ಯಾವುದೋ ಇತಿಹಾಸವೇ ಆಗಿರಲಿ, ಇನ್ಯಾವುದೋ ಭವಿಷ್ಯದ ವಿಚಾರವೇ ಆಗಿರಲಿ, ನಾವು ಸರಿಯಾಗಿ ಯಾವಾಗ ತಿಳ್ಕೊತೇವೆ ವಸ್ತುಸ್ಥಿತಿ ಹೀಗಿರ್ಬೋದು ಅನ್ನೋದನ್ನ ಯಥಾರ್ಥವಾಗಿ ಯಾವಾಗ ತಿಳ್ಕೊತೇವೆ ಅಂದ್ರೆ ನಾವು ಸಮ್ಯಕ್ತ್ವದ ಪರಿಣಾಮಗಳನ್ನ ಹೊಂದಿದ್ದಾಗ ಪಕ್ಕಾ ಯಥಾರ್ಥವಾಗಿ ಇರ್ತದೆ. ಅಲ್ಲಿ ಯಾವುದೇ ಅವಿವೇಕಕ್ಕೆ ಸಂಬಂಧಪಟ್ಟಂತ ನಿರ್ಧಾರಗಳಾಗೋದಿಲ್ಲ. ಇನ್ನು ಯಾರಲ್ಲಿ ಅಜ್ಞಾನ ಹೆಚ್ಚಿದೆ ಅಂದ್ರೆ ಮಿಥ್ಯಾತ್ವ ಯಾರ ಜೀವದಲ್ಲಿ ಇದೆ, ಸಾಂಸಾರಿಕ ವಿಷಯಗಳಲ್ಲಿಯೂ ಅಷ್ಟೇ ಅಯಥಾರ್ಥವಾಗಿನೇ ಅದರ ನಿರ್ಧಾರಗಳು ವಿಚಾರಗಳು ಆಗ್ತಾ ಇರ್ತವೆ. ಕೇವಲ ಮೋಕ್ಷ ಮಾರ್ಗದಲ್ಲಿ ಅಥವಾ ಧರ್ಮ ಧ್ಯಾನದಲ್ಲಿ ಅಥವಾ ಸಮ್ಯಕ್ ದರ್ಶನದಲ್ಲಿ ಅಂತ ಏನಲ್ಲ ಅದರ ಅರ್ಥ. ಪ್ರತಿ ಒಂದು ಹಂತದಲ್ಲೂ ಇದು ಜ್ಞಾನ ಅಜ್ಞಾನದ ಲೆಕ್ಕಾಚಾರ ಬರ್ತದೆ. ಅರ್ಥ ಆಯ್ತಾ? ಹಾಗಾಗಿ ಈಗ ನಾವು ಯಾವುದೋ ಒಂದು ಕಾರ್ಯವನ್ನ ಯಾರಿಗೋ ಒಂದು ವಿಷಯವನ್ನ ಹೀಗೆ ಮಾಡುವುದಿದೆ ಅಂತ ಹೇಳ್ತೇವೆ ಅಂತ ತಿಳ್ಕೊರಿ. ಆ ಜೀವ ಅದನ್ನ ನಮ್ಮ ಮೇಲಿನ ಮೋಹದಿಂದ ಸರಿಯಾಗಿ ತಿಳ್ಕೋಬೇಕು ಅಂದ್ರೆ ನಮಗೆ ಬೇಕಾದವರು ಹೇಳಿದ್ದಾರೆ ಅಂತ ಮೋಹದಿಂದ ಮಾಡ್ತದೆ ಒಂದು ದಾರಿ. ಇನ್ನೊಂದು ದಾರಿ ಏನು ಇಲ್ಲ, ಏನೋ ಒಳ್ಳೇದ್ ಅನಿಸ್ತದೆ ಹೇಳ್ತಿದ್ದಾರೆ ಅದಕ್ಕೆ ಹೀಗೆ ಮಾಡ್ಬೇಕು ಅನ್ನೋದು ಇನ್ನೊಂದು ದಾರಿ. ಇಲ್ಲ, ಆ ಮುಂದಿನ ಜೀವ ಸಮ್ಯಕ್ ದೃಷ್ಟಿ ಇತ್ತು ಅಂದ್ರೆ ಇದು ಹಿತ ಇದೆ, ಜೀವದ ಹಿತ ದೃಷ್ಟಿಯಿಂದ ಇದೆ, ಇದು ಸರಿಯಾದದ್ದಿದೆ, ಇದೇ ಸತ್ಯ ಇದೆ ಅಂತ ತಿಳ್ಕೊಂಡ್ ಮಾಡ್ತದೆ, ಇದು ಒಂದು ದಾರಿ. ಇವು ಮೂರು ಆಪ್ಷನ್ ಇಲ್ಲ ಅಂತಂದ್ರೆ ಆ ಜೀವ ಕೇವಲ ಮೋಹದಿಂದ ಅಂದ್ರೆ ಮಿಥ್ಯಾತ್ವದಲ್ಲಿ ಇದೆ, ಅದಕ್ಕೆ ನಮ್ಮ ಯಾವುದೇ ಅವಶ್ಯಕತೆನೂ ಇರುವುದಿಲ್ಲ ಅನ್ನುವಾಗ ಆ ಜೀವ 100% ವಿಪರೀತನೇ ತಿಳ್ಕೊಳ್ಳೋದು. ಇದು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೀವು ಪ್ರತಿ ಹಂತದಲ್ಲೂ ಪ್ರಾಕ್ಟಿಕಲ್ ಮಾಡಿ ನೋಡ್ಬೋದು, ಪ್ರಯೋಗಕ್ಕೆ ತೆಗೆದುಕೊಂಡು ಬಂದು ನೋಡ್ಬೋದು. ಯಥಾರ್ಥವಾಗಿ ತಿಳ್ಕೊಳ್ಳೋದು ಬಹಳ ಬಹಳ ಕಠಿಣ ಇದೆ. ಅದಕ್ಕಾಗಿನೇ ವಿವೇಕ ಇದು ಎಲ್ಲಿದೆ ಅಂತಂದ್ರೆ, ಎಲ್ಲಿ ಧರ್ಮಾತ್ಮ ಇದ್ದಾನೆ ಅಲ್ಲಿ ವಿವೇಕ ಇದೆ. ಇನ್ ಮಿಥ್ಯಾದೃಷ್ಟಿಗಳಲ್ಲಿ ವಿವೇಕ ಇಲ್ಲೇನೋ, ಅವರು ಮತ್ತೆ ಒಳ್ಳೇದು ಕೆಟ್ಟದೆಲ್ಲ ನೋಡ್ತಾರೆ, ಆದ್ರೆ ಪೂರ್ಣ ರೂಪದಿಂದ ಅದು ಕಾರ್ಯಕಾರಿ ಆಗೋದಿಲ್ಲ. ಹಾಗಾಗಿ ವಿವೇಕ ಅನ್ನೋ ಶಬ್ದ ಪೂರ್ಣ ರೂಪದಿಂದ ಯಥಾರ್ಥವಾದ ವಿಷಯಗಳಲ್ಲಿ ಅನ್ವಯ ಆಗ್ತದೆ. ಅಂದ್ರೆ ಅದು ಯಥಾರ್ಥವಾದಂತಹ ವಿಷಯಗಳನ್ನ ಯಾರು ನಂಬಿದ್ದಾರೆ ಅಂತಂದ್ರೆ, ನಂಬುವುದು ಬೇರೆ, ಅದಿದೆ ಅಂತ ನೋಡ್ಕೊಂಡು ತಿಳ್ಕೊಂಡು ಮಾಡೋದು ಬೇರೆ. ಇದು ಎರಡರಲ್ಲೂ ವ್ಯತ್ಯಾಸ ಇರ್ತದೆ. ಹೀಗೇನೆ ನಾವ್ ಯಾಕೆ ಎಲ್ಲವನ್ನು ಸತ್ಯವಾದದ್ದನ್ನು ವಿಪರೀತವಾಗಿ ತಿಳ್ಕೊತೇವೆ ಅಂತಂದ್ರೆ, ನಮ್ಮಲ್ಲಿ ಅಜ್ಞಾನ ಇದೆ. ಅಂದ್ರೆ ಮಿಥ್ಯಾತ್ವದಲ್ಲಿ ಎಲ್ಲೋ ನಮ್ ಕಡೆ ಕೆಲಸ ಮಾಡ್ತಿದೆ, ಮೋಹ ಎಲ್ಲೋ ನಮ್ಗೆ ಬಲವತಿಯಾಗಿ ಕೆಲಸ ಮಾಡ್ತದೆ. ಅದಕ್ಕಾಗಿನೇ ನಾವು ಎಷ್ಟೋ ಯಥಾರ್ಥವಾದ ವಿಚಾರಗಳನ್ನ ನಂಬುವುದಿಲ್ಲ. ಅದು ಧರ್ಮಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಲಿ, ಸಮಾಜಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಲಿ, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಲಿ, ಅಥವಾ ವರ್ತಮಾನಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಲಿ, ಯಾವುದಾದ್ರೂ ಸರಿ ವಿಪರೀತವಾಗಿನೇ ನಾವು ಅರ್ಥ ಮಾಡ್ಕೊಳ್ಳೋದು ಅದನ್ನ. ಅದಕ್ಕಾಗಿನೇ ಎಲ್ಲಾ ಮಹಾಪುರುಷರು ಎಲ್ಲರಿಗೂ ರುಚಿ ಹಿಡಿಸೋದಿಲ್ಲ, ಎಲ್ಲಾ ಮಹಾಪುರುಷರು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಕಾರಣ ಏನು ಅಂದ್ರೆ ಅದು ಇದೇ ಕಾರಣ. ತಿಳಿದ್ರಿ? ಜ್ಞಾನ ಯಾವುದೂ ಇರೋದಿಲ್ಲ, ಮಿಥ್ಯಾದೃಷ್ಟಿಗಳಲ್ಲಿ ಜ್ಞಾನವೇ ಇಲ್ಲ. ಈ ಪಾಯಿಂಟ್ ಮರಿಬೇಡ್ರಿ. ಸಂಸಾರದೊಳಗೆ ಆರಾಮ್ ಇರ್ಬೇಕಂದ್ರೂ ಕೂಡ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಮ್ ಜೊತೆ ಇರೋರೆಲ್ಲ ಮಿಥ್ಯಾದೃಷ್ಟಿ ಇದ್ದಾರೆ ಅಂತಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥನೇ ಅಲ್ಲ, ಆಯ್ತಲ್ಲ? ಮಿಥ್ಯಾದೃಷ್ಟಿ ಜೀವಗಳ ಜೊತೆನೆ ನಮ್ ಜೀವನ ಮಾಡೋದಿದೆ ಜೀವನ ಪರ್ಯಂತ ಅಂದ್ಮೇಲೆ, ಅಥವಾ ನಾನು ಸ್ವಯಂ ಮಿಥ್ಯಾದೃಷ್ಟಿ ಇದ್ದೇನೆ, ಇರೋರೆಲ್ಲ ನನ್ನಂತೆನೆ ಇದ್ದಾರೆ, ಆದ್ರೆ ನಾನು ಅಜ್ಞಾನಿ, ಅವರು ಅಜ್ಞಾನಿ, ಎಲ್ಲಾ ಸೇರಿ ಮತ್ತಿನಲ್ಲಿ ಒಂದು ಒಳ್ಳೆ ಕಾರ್ಯ ಹೆಂಗಾಗ್ಲಿಕ್ಕೆ ಸಾಧ್ಯತೆ?
ನಾ ಹೇಳಿದ್ದು ನಡೆಯೋದಿಲ್ಲ ಅಂತ ನಾನು, ಅವ್ರು ಹೇಳಿದ್ದ ನಡೆಯೋದಿಲ್ಲ ಅಂತ ಅವರು, ಹೀಗೆ ಜೀವನ ಎಲ್ಲ ನಾವು ಎಲ್ಲರೂ ಏನ್ ಮಾಡ್ತಾ ಇದ್ದೇವೆ, ಇದೇ ರೀತಿ ಮುಂದೆ ತಳ್ತಾ ಒಂದಿನ 0 ಬಜೆಟ್ ಅಲ್ಲಿ ಜೀವನ ಖಾಲಿ ಮಾಡ್ಕೊಂಡು ಹೋಗಿಬಿಡ್ತೇವೆ. ಯಾರು ಏನನ್ನೂ ಮಾಡಲಿಲ್ಲ, ಜ್ಞಾನ ಕೊನೆ ತನಕ ಬರಲಿಲ್ಲ ಅನ್ನುವ ಅರ್ಥದಲ್ಲಿ ಜೀವನ ಮುಗಿದು ಬರ್ತದೆ. ಅದು ಹಾಗಾಗಬಾರದು ಅಂತಂದ್ರೆ ಯಥಾರ್ಥವಾದ ವಿಷಯಗಳನ್ನ ನಂಬಲಿಕ್ಕೆ ಶುರು ಮಾಡ್ಬೇಕು. ಯಾವುದು ವಾಸ್ತವ ಇದೆ ಅದನ್ನ ಸ್ವೀಕರಿಸ್ಬೇಕು. ಅದೇ ಸಮ್ಯಕ್ ದರ್ಶನ, ಅದೇ ಸಮ್ಯಕ್ ಜ್ಞಾನ ಆಗ್ತದೆ. ಯಾರು ಹೇಳಿದ್ದನ್ನ ಯಾರು ಕೇಳುವವರು? ಜ್ಞಾನಿಗಳಿಗೆ ಹೇಳಿದ್ರೆ ಏನಾದ್ರೂ ಜ್ಞಾನ ಅಲ್ಲಿ ತಿಳಿತದೆ. ಮಿಥ್ಯಾತ್ವ ಇರುವ ತನಕ ಜ್ಞಾನ ಇರುವುದಿಲ್ಲ ಅಂತ ಸಿದ್ಧಾಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದಮೇಲೆ ಅಜ್ಞಾನದಲ್ಲಿರುವಂತಹ ಜೀವಕ್ಕೆ ನೀನು ಹೀಗೆ ಮಾಡು, ನೀನು ಹೀಗೆ ಮಾಡು, ನೀನು ಹೀಗೆ ಮಾಡು ಅಂದ್ರೆ ಅದು ಹೇಗೆ ಮಾಡ್ತದೆ? ಯಾಕೆಂದ್ರೆ ಅದರಲ್ಲಿ ಇರೋದೇ ಕೂಮತಿ ಕೂಶುತ. ನಾವು ಎಷ್ಟೇ ಹೇಗೆ ಹೇಳಿದ್ರು ಕೂಡ, ಅಥವಾ ನಾವು ಜ್ಞಾನಿ ಇದ್ದೇವೆ ಅಂತ ನಮಗೆ ಯಾರಾದ್ರೂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ. ನಮ್ಮಲ್ಲಿಯೂ ಅಜ್ಞಾನ ಇರಬಹುದು, ಅದಕ್ಕೆ ರುಚಿ ಬರ್ತಾ ಇಲ್ಲ ಜೀವಕ್ಕೆ. ಅದಕ್ಕಿರೋದು ಒಂದೇ ದಾರಿ ಏನು? ನಾನು ಬದಲಾಗಬೇಕು, ನಾನು ಬದಲಾಗ್ತಾನೆ ಹೋಗ್ಬೇಕು. ಎಲ್ಲಿ ತನಕ ಬದಲಾಗಬೇಕು? ಎಲ್ಲಿ ತನಕ ಭಗವಂತರು ಸರ್ಟಿಫಿಕೇಟ್ ಕೊಡೋದಿಲ್ಲ ನಾನು ಬದಲಾಗಿದ್ದೇನೆ ಅಂತ, ಅಲ್ಲಿ ತನಕ ಬದಲಾಗುವ ಕ್ರಿಯೆ ನಡೀತಾನೆ ಇರ್ಬೇಕು. ಯಾವಾಗ ಯಾರಾದ್ರೂ ಭಗವಾನ್ರು ನಮ್ಮದು ಸರ್ಟಿಫಿಕೇಟ್ ಅಲ್ಲಿ ಸಮೋಶರಣದಾಗ ಕೊಟ್ಟರು ಅಂತಂದ್ರ ಆವಾಗ ನಾವು ತಿಳ್ಕೋಬೇಕು ನಮ್ಗೆ ಜ್ಞಾನ ಬಂದಿದೆ ಅಂತ. ಅರ್ಥ ಆಗ್ತಿದೆ ಅಲ್ಲ? ಆವಾಗ ಬೇಕಾದ್ರೆ ಹೇಳ್ಬೋದು, ನಾ ಹೇಳಿದ್ದು ಸರಿ ಇದೆ, ನೀ ಹೇಳಿದ್ದು ತಪ್ಪಿದೆ ಅಂತ ಹೇಳ್ಬೋದು ನಾವು ಇನ್ನೊಬ್ಬರಿಗೆ. ಅಲ್ಲಿ ತನಕ ಯಾರು ನಾನು ಸರಿ ಅಂತ ಹೇಳುವಂಗಿಲ್ಲ. ಇದು ಅಜ್ಞಾನದ ವಿಚಾರ ಇದೆ. ಅಂದ್ರೆ ಯಾಕೆ ಇದನ್ನ ಇಲ್ಲಿ ಚರ್ಚೆ ಮಾಡುವುದಿದೆ ಅಂದ್ರೆ, ಇಲ್ಲಿ ಇರುವಂತಹ ವಿಷಯಗಳು ನಾವೇನ್ ಅನ್ಕೊಂಡಿರ್ತೇವೆ, ಇದು ಮಂದಿರದಲ್ಲಿ ಮಾತ್ರ ಸಂಬಂಧ ಇರುವಂತದ್ದು, ಇದು ಮುನಿ ಮಹಾರಾಜರಿಗೆ ಮಾತ್ರ ಸಂಬಂಧ ಇರುವಂತದ್ದು, ಇದು ಧರ್ಮಾತ್ಮರಿಗೆ, ಇದು ಪೂಜೆಗೆ ಸಂಬಂಧ ಇರುವಂತದ್ದು, ಇಷ್ಟಕ್ಕೆ ಸೀಮಿತ ಮಾಡಿಬಿಟ್ಟಿದ್ದೇವೆ. ಯಾವುದೋ ಇಷ್ಟು ಸಂಕುಚಿತವಾದದಿಲ್ಲ ನಮ್ಮಲ್ಲಿ. ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ, ಪ್ರತಿ ಹೆಜ್ಜೆಗೂ, ಪ್ರತಿ ಒಂದು ವಿಚಾರದಲ್ಲೂ ಸಿದ್ಧಾಂತ ಇದೆ. ಏನು ನಾವು ವಿಚಾರ ಮಾಡ್ತಿದ್ದೇವೆ ಅದೇ ಸಿದ್ಧಾಂತ ಇದೆ. ಆಚಾರ್ಯರು ಬೇರೆ ಎಲ್ಲಿಂದೋ ತಂದು ಬರೆದಿಲ್ಲ. ಏನು ಜೀವದಲ್ಲಿ ನಡೀತಾ ಇದೆ ಕಾರ್ಯ, ಅದನ್ನೇ ಅವರು 1-2 ಅಕ್ಷರದಲ್ಲಿ ಬರೆದಿದ್ದಾರೆ. ಹೀಗಿದೆ. ನಮ್ಗ ಯಾವಾಗ ಸುಖ ಬರ್ತದೆ ಸಂಸಾರದಲ್ಲಿ ಅಂತಂದ್ರೆ, ನಾವು ವಾಸ್ತವವನ್ನ ತಿಳಿದಾಗ, ಸತ್ಯವನ್ನ ನಂಬಿದಾಗ ನಮಗೆ ಸುಖದ ಅನುಭವಗಳು ಶುರು ಆಗ್ತವೆ, ದುಃಖದ ಪ್ರಮಾಣ ಕಡಿಮೆ ಆಗ್ತದೆ. ನಾವು ಎಲ್ಲಿ ತನಕ ಅಜ್ಞಾನದಂದಿದ್ದೇವೆ ಅಲ್ಲಿ ತನಕ ದುಃಖ ಇರೋದೇ, ನೋ ಡೌಟ್. ಅಜ್ಞಾನಿ ವ್ಯಕ್ತಿನೇ ಬೆಂಕಿ ಸುಡೋದಿಲ್ಲ ಅಂತ ಕೈ ಹಾಕ್ತಾನೆ ಬೆಂಕಿಗೆ. ಅಜ್ಞಾನಿ ವ್ಯಕ್ತಿನೇ ಮೇಲಿಂದ ಜಿಗಿತಾನೆ ಪರ್ವತದ ಮೇಲಿಂದ, ನನಗ್ ದೇವ್ರು ಉಳಿಸ್ತಾನೆ ಅಂತ ಸತ್ತು ಹೋಗ್ತಾನೆ. ಜ್ಞಾನಿ ವ್ಯಕ್ತಿ ಏನ್ ಮಾಡ್ತಾನೆ, ಬೆಂಕಿ ಸುಡ್ತದೆ ಅಂತ ಗೊತ್ತಿದೆ ಅವನಿಗೆ, ಬೆಂಕಿಯ ಬಳಕೆ ಹೇಗ್ ಮಾಡ್ಬೇಕು ಅಂತ ಗೊತ್ತಿದೆ ಅವನಿಗೆ. ಬೆಂಕಿಯನ್ನ ಅಡಿಗೆ ಮಾಡ್ಲಿಕ್ಕೆ ಬಳಸ್ಕೊತಾನೆ ಆತ. ಅವನಿಗೆ ಹೊಟ್ಟೆನೂ ತುಂಬುತ್ತದೆ, ಬೆಂಕಿ ಸದುಪಯೋಗನೂ ಆಗ್ತದೆ, ಬೆಂಕಿಯಿಂದ ಸುಟ್ಟುಕೊಳ್ಳೋ ಪ್ರಸಂಗನೂ ಬರೋದಿಲ್ಲ. ಇದು ಜ್ಞಾನ. ನಾವಿರೋದೆಲ್ಲ ಅಜ್ಞಾನ. ಅದಕ್ಕೆ ನಮಗೆ ಅದು ಕೂಡ ಈಗ ಏನು ವರ್ತಮಾನದಲ್ಲಿ ಏನು ಜೀವಂತವಾಗಿ ಇದ್ದೇವಲ್ಲ ನಾವಂತೂ ಮಹಾ ಅಜ್ಞಾನಿಗಳಿದ್ದೇವೆ. ಯಾಕೆಂದ್ರೆ ನಾವು ಏನನ್ನೂ ಮಾಡೋದಿಲ್ಲ, ಮತ್ತೆ ಏನನ್ನೂ ಮಾಡ್ಲಿಕ್ಕೆ ಮನಸ್ಸು ಇಲ್ಲ, ಮತ್ತೆ ಯಾವುದೂ ಕೂಡ ನಮಗೆ ಬೇಕಾಗಿಲ್ಲ. ಇರುವ ಕಾಲ ಹೇಗಾದ್ರೂ ಕಳೀಲಿ, ಹೇಗಾದ್ರೂ ಮುಗಿಲಿ, ಮುಂದಿನ ನಮಗೆ ಬೇಕಾಗಿಲ್ಲ. ನಮಗೆ ಮುಂದಿನ ಜನರೇಷನ್ದು ಕೂಡ ವಿಚಾರ ಇಲ್ಲ. ಅದಕ್ಕಾಗಿನೇ ಎಲ್ಲಿ ನೋಡಿದ್ರು ಹಾಹಾಕಾರ, ಎಲ್ಲಿ ನೋಡಿದ್ರು ಅಶಾಂತಿ, ಎಲ್ಲಿ ನೋಡಿದ್ರು ಒಂಥರ ವಿಚಿತ್ರ ವಾತಾವರಣಗಳು ಹೀಗೆ ನಡೀತಾ ಇದೆ. ಕಾರಣ ಇವೆರಡೇ, ಜ್ಞಾನ ಅಜ್ಞಾನ.
ಕೇವಲ ಸಮ್ಯಕ್ತ್ವಕ್ಕೆ ಮಾತ್ರ ಅಂತ ತಿಳ್ಕೊಬೇಡಿ. ಸಮ್ಯಕ್ತ್ವ ಅಂದ್ರೆ ಯೋಗ್ಯವಾದದ್ದು, ಯಥಾರ್ಥವಾದದ್ದು, ಅದು ಎಲ್ಲಾ ಕಡೆ ಇದೆ, ಒಂದೇ ಯಾವುದೋ ವಿಷಯದಲ್ಲಿ ಇಲ್ಲ ಅದು. ಮಿಥ್ಯಾತ್ವ ಅಂದ್ರೆ ಎಲ್ಲಾ ಕಡೆಗಿದೆ, ಒಂದೇ ಯಾವುದೇ ವಿಷಯದಲ್ಲಿ ಅಲ್ಲ ಅದು. ಹಾಗೆ ಅದನ್ನ ನೋಡಿದಾಗ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ. ಬದಲಾವಣೆ ಆಗಲಿಲ್ಲ ಅಂತಂದ್ರೆ ನಾವು ಏನನ್ನೂ ಮಾಡಲಿಲ್ಲ ಅಂತ ಅರ್ಥ. ಇರಲಿ. ಮುಂದೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಸೌಧರ್ಮ ಈಶಾನ ಕಲ್ಪದಲ್ಲಿ ಚಕ್ಷು ದರ್ಶನ ಅಚಕ್ಷು ದರ್ಶನ ಎರಡೇ ಇರುವುದು. ಯಾಕೆಂದ್ರೆ ಅವಧಿ ದರ್ಶನ ಇದು 4ನೇ ಗುಣಸ್ಥಾನದಿಂದ ಇದೆ, ಇದು 1ನೇ ಗುಣಸ್ಥಾನ ಇರುವುದರಿಂದ ಅಲ್ಲಿ ಅವಧಿ ದರ್ಶನವನ್ನು ಹೇಳಿಲ್ಲ, 2 ದರ್ಶನ ಹೇಳಿದ್ದಾರೆ. ಕ್ಷಾಯೋಪಶಮಿಕ ಲಬ್ಧಿಗಳಿದಾವೆ 5, ಅವೆಲ್ಲ ಮಿಥ್ಯಾದೃಷ್ಟಿಗಳಲ್ಲಿ ಇರ್ತವೆ. ಆಮೇಲೆ ಸಮ್ಯಕ್ತ್ವ, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಯಾಕಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇದೆ, ಅದಕ್ಕೆ ಸಮ್ಯಕ್ತ್ವ ಭಾವಗಳು ಯಾವುವು ಇರುವುದಿಲ್ಲ. ಇನ್ನು ದೇವಲೋಕ ಇದೆ, ದೇವತೆಗಳಿದ್ದಾರೆ, ದೇವದೇವಿ ಇದ್ದಾರೆ ಅಂತಂದ್ರೆ ಅವರಲ್ಲಿ ಅಸಂಯಮನ ಇರೋದು, ಸಂಯಮನೂ ಇಲ್ಲ, ಚಾರಿತ್ರನೂ ಇಲ್ಲ, ಸಮ್ಯಕ್ತ್ವನೂ ಇಲ್ಲ. ಹೀಗೆ ಕ್ಷಾಯೋಪಶಮಿಕ ಭಾವಗಳನ್ನ ತಿಳ್ಕೋಬೇಕು. ಔದೈಕ ಭಾವದಲ್ಲಿ ದೇವಗತಿ ಇದೆ, ಕಷಾಯಗಳಲ್ಲಿ 4 ಕಷಾಯಗಳಿವೆ, ವೇದದಲ್ಲಿ ಸ್ತ್ರೀ ವೇದ ಪುರುಷ ವೇದ ಎರಡೇ ಇರುವುದು, ದೇವಲೋಕದಲ್ಲಿ ನಪುಂಸಕರಿರುವುದಿಲ್ಲ. ಇನ್ನು ಮಿಥ್ಯಾದರ್ಶನ ಇದೆ, ಯಾಕೆಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇದೆ ಅಂತಂದ್ಮೇಲೆ ಮಿಥ್ಯಾದರ್ಶನ ಇದ್ದೇ ಇರ್ತದೆ. ಆಮೇಲೆ ಅಸಂಯಮಿಗಳಿದ್ದಾರೆ, ಅಜ್ಞಾನಿಗಳು ಇದ್ದಾರೆ, ಆಮೇಲೆ ಅಶುದ್ಧತ್ವನೂ ಇದೆ. ಇನ್ನು ದೇವಲೋಕದಲ್ಲಿ ಸೌಧರ್ಮ ಈಶಾನ ಲೋಕದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಲೇಷಗಳು ಎಷ್ಟಿರ್ತವೆ? ಒಂದೇ ಲೇಷ. ಯಾವ ಲೇಷ ಇರೋದು? ಪೀತಲೇಶ. ಪೀತಲೇಶನೇ ಇರೋದು ಸೌಧರ್ಮ ಈಶಾನ ಸ್ವರ್ಗದಲ್ಲಿ. ಅಲ್ಲಿ ಅಶುಭ ಲೇಷಗಳಿರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಲೇಷನೇ ಇರೋದು. ಪರ್ಯಾಪ್ತದಲ್ಲಿ ಅಂದ್ರೆ ಪರ್ಯಾಪ್ತಿ ಪೂರ್ಣ ಆದ್ಮೇಲಂತೂ ಪೀತನೇ ಇರ್ತದೆ ಕಂಪಲ್ಸರಿ. ಆ ಪರ್ಯಾಪ್ತಿ ಇರುವಾಗ್ಲೂ ಸೌಧರ್ಮ ಈಶಾನ ಸ್ವರ್ಗದಲ್ಲಿ ಇರುವಂತ ಜೀವಕ್ಕೆ ಪೀತಲೇಶನೇ ಇರ್ತದೆ. ಆಮೇಲೆ ಪಾರಿಣಾಮಿಕ ಭಾವಗಳು 3 ಪಾರಿಣಾಮಿಕ ಭಾವಗಳಾಗಲು ಸಾಧ್ಯ. 3 ಅಂತಂದ್ರೆ ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಹೀಗೆ ತಿಳ್ಕೋಬೇಕು. ತಿಳಿತು? ಇದೊಂದು ವಿಶೇಷ ಇದೆ. ಸೌಧರ್ಮ ಈಶಾನ ಸ್ವರ್ಗದ ಮಿಥ್ಯಾತ್ವ ಗುಣಸ್ಥಾನದಲ್ಲಿ 25 ಭಾವ ಮತ್ತು ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಿಂದ ಸಾಸಾಧನ ಗುಣಸ್ಥಾನದಲ್ಲಿ 23 ಭಾವಗಳಿರುತ್ತವೆ. ಈಗ ಮೊದಲನೇ ಗುಣಸ್ಥಾನದ ಕಥನ ಹೇಳಿದ್ರು. ಎಷ್ಟು ಭಾವ ಆಯ್ತು ಎಲ್ಲ ಸೇರಿ? 25 ಭಾವಗಳದವು. ಅದು ಇನ್ನು ಇದೇ ಸೌಧರ್ಮ ಮತ್ತು ಈಶಾನ ಸ್ವರ್ಗದಲ್ಲಿ 2ನೇ ಗುಣಸ್ಥಾನದ ಜೀವರುಗಳ ಲೆಕ್ಕಾಚಾರ ನೋಡಿದಾಗ ಅವರಲ್ಲಿ ಮಿಥ್ಯಾದರ್ಶನ ಇರೋದಿಲ್ಲ ಮತ್ತು ಅಭವ್ಯತ್ವ ಇರೋದಿಲ್ಲ. ಹಾಗಾಗಿ 25ರಲ್ಲಿ 2 ಭಾವಗಳನ್ನ ಕಡಿಮೆ ಮಾಡಿದಾಗ ಆದಾಗ 23 ಭಾವಗಳು ಸೌಧರ್ಮ ಈಶಾನ ಸ್ವರ್ಗದ ಜೀವನಲ್ಲಿ ಸಾಸಾಧನ ಗುಣಸ್ಥಾನ ಇರುವಾಗ ಇರುತ್ತವೆ, ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಕೇಳಿದ್ರಿ? ಮೂರನೇದು ಗುಣಸ್ಥಾನ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ. ಇದೇನು ಸ್ವರ್ಗ ಲೋಕ ಇದೆಯಲ್ಲ, ನಾವೆಲ್ಲರೂ ಒಂದೇನು ಅನ್ಕೊಂಡಿರ್ತೇವೆ. ಸ್ವರ್ಗ ಅಂದ್ರೆ ಎಲ್ಲಾ ಸುಖಿ ಸುಖಿ ಸುಖಿ, ಅಲ್ಲಿ ಏನೂ ಕೊರತೆ ಇಲ್ಲ, ಎಲ್ಲರೂ ಸ್ಟ್ಯಾಂಡರ್ಡ್ ಇದ್ದಾರೆ, ಎಲ್ಲರಿಗೂ ಶಕ್ತಿ ಬಹಳ ಇದೆ, ಹೀಗೆಲ್ಲ ಕಲ್ಪನೆ ಇರ್ತದೆ, ಅನ್ಕೊಂಡಿದ್ದೆಲ್ಲ ಆಗ್ತದೆ. ಹೀಗೇನ ಅಲ್ಲಿ ವ್ಯವಸ್ಥೆ ಹಿಂಗ ನಾವ್ ಇಲ್ಲಿ ಏನ್ ಅನ್ಕೊಂಡಿದೀವಿ ಆ ರೀತಿ ಇರೋದಿಲ್ಲ. ಅಲ್ಲಿ ಕೂಡ ಹೈ ಲೆವೆಲ್, ಲೋ ಲೆವೆಲ್, ಮಿಡಲ್ ಲೆವೆಲ್ ಎಲ್ಲ ಇದೆ. ಉಚ್ಚ ಜಾತಿ, ನೀಚ ಜಾತಿ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಸ್ವರ್ಗದಲ್ಲಿ. ಹೇಗಿದೆ ಅಂದ್ರೆ
ಶಾರೀರಿಕ ಯಾವುದೂ ದುಃಖ ಇಲ್ಲ, ಆದ್ರೆ ಮಾನಸಿಕ ದುಃಖ ಇರ್ತದೆ ಅಲ್ಲಿ ವಿಚಾರ. ದುಃಖ ಇರ್ತದೆ, ಬಹಳ ದುಃಖ ಇರ್ತದೆ. ಅದು 1-2 ವರ್ಷ, 10-20 ವರ್ಷ, 100 ವರ್ಷ ಅಲ್ಲ, ಲಕ್ಷಾಂತರ ವರ್ಷ, ಅಸಂಖ್ಯಾತ ಕಾಲದ ವರ್ಷ, ಪಲ್ಯಗಟ್ಲೆ, ಸಾಗರೋಪಮ ಕಾಲಗಟ್ಲೆ ದುಃಖ ಇರ್ತದೆ. ಇದೇನು ಇಂದ್ರ ಸಾಮಾನಿಕ ತ್ರಯಸ್ತ್ರಿಂಚ ಪಾರ್ಷದಾತ್ಮರಕ್ಷ ಲೋಕಪಾಲಾನೇಕ ಪ್ರಕೀರ್ಣ ಕಾವ್ಯಯೋಗ್ಯ ಕಿಲ್ವಿಷಿಕಾಶ್ಚೈಕಶಃ ಸೂತ್ರ ಇದೆ ಅಲ್ಲ, ಈ ಕಿಲ್ವಿಷ ಏನಿದೆ ಇದು ಶೆಡ್ಯೂಲ್ಡ್ ಕಾಸ್ಟ್ ಇದ್ದ ಹಾಗೆ. ಅವರನ್ನ ಪುರದ ಒಳಗಡೆ, ಆ ಇಂದ್ರನ ನಗರ ಏನಿದೆ ಅಲ್ಲ, ನಗರದ ಒಳಗಡೆ ಕೂಡ ಅವರಿಗೆ ಪ್ರವೇಶ ಇರುವುದಿಲ್ಲ. ಹೀಗೆ ವ್ಯವಸ್ಥೆ ಇದೆ ಅಲ್ಲಿ ಕೂಡ. ನಮ್ಮಲ್ಲಿ ಲೋಕತಂತ್ರ ಇದೆ, ಅವರಲ್ಲಿ ಇನ್ನೂ ಬಂದಿಲ್ಲ ಲೋಕತಂತ್ರ. ಆಮೇಲೆ ಅಭಿಯೋಗ್ಯ ಅಂತಂದ್ರೆ ಇವರು ವಾಹನ ಚಾಲಕರ ರೂಪದಲ್ಲಿ, ಅಂದ್ರೆ ಆ ದರ್ಜೆಯ ಕೆಲಸಗಳಲ್ಲಿ ಇವರು ಪ್ರವೃತ್ತಿಯನ್ನ ತೋರಿಸ್ತಿರ್ತಾರೆ. ಅಂದ್ರೆ ವಾಹನ ಚಾಲನೆ ಮಾಡುವವರದು ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಆ ಕೆಲಸ ಹೋಲುವಂತ ಇನ್ನೇನು ಯಾವ್ಯಾವ ಕೆಲಸಗಳಿದಾವಲ್ಲ ಅದರಲ್ಲಿ ಇವತ್ತು ಶಾಮಿಲ್ ಇರ್ತದೆ. ಇವ್ರೇನಷ್ಟು ಹೈ ಲೆವೆಲ್ದವರಲ್ಲ. ಇನ್ನು ಇಂದ್ರನಿಗೆ ಸಮಾನರಾದಂತವರು ಸಾಮಾನ್ಯಕರು. ಆದ್ರೆ ಹೌದು, ದೇವತೆಗಳಿಗೆ ಯಾರಿಗೆ ಬೇಕಾದ್ರೂ ಆಗಲು ಸಾಧ್ಯ ಇದೆ. ಆದ್ರೆ ಅವರು ಇಲ್ಲಿಂದ ತಗೊಂಡು ಹೋದವರಲ್ಲ. ಸಮ್ಯಕ್ ದರ್ಶನದ ಜೊತೆಗೆ ಹೋದವರಿದಾರಲ್ಲ, ಮಹರ್ದಿಕ ದೇವರಾಗಿ ಹುಡ್ತಾರೆ, ಮಹಾರುದ್ಧಿಧಾರಿ ದೇವರಾಗಿ ಹುಡ್ತಾರೆ. ಅಂದ್ರೆ ಸಾಮಾನ್ಯಕರಲ್ಲಿ ಇಂದ್ರ ಪ್ರತೀಂದ್ರರಾಗಿ, ತ್ರಯಸ್ತ್ರಿಂಶರಾಗಿ, ಲೋಕಪಾಲರಾಗಿ ಹೀಗೆ ಹುಡ್ತಾರೆ. ಮುನಿಗಳಾಗಿ ಹೋದವರು ಮಹರ್ದಿಕ ದೇವರೇ ಅಂತಾರೆ. ದರ್ಶನ ಇದ್ರೆ ಮಹರ್ದಿಕ ದೇವರಾಗ್ತಾರೆ. ಆದ್ರೆ ಮುನಿಗಳ ತಪಸ್ಸಿಗಿಂತ ಕಡಿಮೆ ಇರೋದ್ರಿಂದ ಅವರಷ್ಟು ವೈಭವ ಇಲ್ಲದೆ ಇದ್ರು ಮಹರ್ದಿಕರಂತೂ ಇದ್ದೇ ಇರ್ತದೆ. ಮಹಾರುದ್ಧಿಧಾರಿ, ಆದ್ರೆ ಶಕ್ತಿಯಲ್ಲಿ ಕೊರತೆಗಳಿರೋದಿಲ್ಲ, ಅವೆಲ್ಲ ಹೈ ಲೆವೆಲ್ ಇರ್ತವೆ. ಈ ಕಿಲ್ವಿಷ ಮೊದಲಾದ ದೇವರುಗಳಿಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ, ಈಗ ಒಬ್ಬ ಇಂದ್ರನಿಗೆ ಎಷ್ಟು ಶಕ್ತಿ ಇದೆ ವೃದ್ಧಿ ಮಾಡ್ಲಿಕ್ಕೆ, ಅಷ್ಟು ಅಭಿಯೋಗ್ಯತೆ ಅದೇ ಈ ದೇವರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗೆ ಇರ್ತದೆ. ಬಹಳ ಅಂದ್ರೆ ಎಲ್ಲರಿಗೂ ಎಲ್ಲಾ ಶಕ್ತಿ ಇರೋದಿಲ್ಲ. ಅವರವರ ಪುಣ್ಯಾನುಸಾರವಾಗಿನೇ ಅಲ್ಲಿ ಕೂಡ ನಾವು ಯಾರದ್ದಾದ್ರೂ ಸೇವೆ ಮಾಡುವುದು ಬಾಕಿ ಉಳಿದಿತ್ತು ಅಂದ್ರೆ ಅಲ್ಲಿ ಅಟ್ಲೀಸ್ಟ್ ಅವ್ರು ನಮ್ಗಿಂತ ಮುಂದೋಗಿ ಮೇಲಿನ ಜಾಗದಾಗಿದ್ರು ಅಂದ್ರೆ ಅಲ್ಲಿ ಹೋಗಿ ನಾವು ಕೋಟ್ಯಾಂತರ ವರ್ಷ ಸೇವೆ ಮಾಡ್ಬೇಕಾಗ್ತದೆ. ಯಾವುದು ಬಾಕಿ ಉಳಿಯೋದಿಲ್ಲ. ಕರ್ಮದ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಎಲ್ಲಿಯೂ ಕೂಡ ಬಾಕಿ ಉಳಿದಿದೆ ಅಂತಿಲ್ಲ. ಉಳಿದಿದ್ರು ಅದು ಚುಕ್ತ ಆಗ್ತದೆ. ಬಾಕಿ ಹಂಗೆ ಕಾಯಂ ಅಂದ್ರೆ ಲೆಕ್ಕದಲ್ಲಿ ಕೆಲವೊಂದು ವಿಷಯಗಳು ಬರ್ತವೆ. ಅದು ಕೆಲವೊಂದು ಖರ್ಚುಗಳು ಅಥವಾ ಕೆಲವೊಂದು ಬಾಕಿಗಳು ಕಟ್ಟಬಾಕಿ ಅಂತ ಆಗಿ ಬಿಡ್ತವೆ. ಹಾಗೆ ಎಲ್ಲೂ ಕರ್ಮದಲ್ಲಿ ವ್ಯವಸ್ಥೆ ಇಲ್ಲ. ಅಲ್ಲೂ 7 ಕರ್ಮಗಳು ಉದಯ ಆಗ್ತಾ ಇರುತ್ತೆ ಬಯ್ಯಾಜಿ. ಎಲ್ಲಿದ್ರು ಅದು ಬಿಡುವುದಿಲ್ಲ. ಋಣಾನುಬಂಧ ಅಂದ್ರೆ ಅಲ್ಲಿ ಸಹ ಆಗ್ತದೆ. ಋಣಾನುಬಂಧ ಅಂದ್ರೆ ಇದೆ. ನಾವ್ ಎಲ್ಲಿ ಯಾವ್ದಾದ್ರು ಕಾರ್ಯದಿಂದ ತಪ್ಪಿಸ್ಕೋತೇವೆ ಅಂತಂದ್ರೆ ಎಲ್ಲಿಯಾದರೂ 4 ಗತಿಯಲ್ಲಿ ಎಲ್ಲಿಯಾದರೂ ಅದರ ಚುಕ್ತ ಹಾಗೆ ಆಗ್ತದೆ. ತಿಳಿದ್ರಿ? ಅಂದ್ರೆ ತಪ್ಪಿಸ್ಕೊಳ್ಳಿಕ್ ಜಾಗ ಇಲ್ಲ, ಎಲ್ಲೂ ಜಾಗ ಇಲ್ಲ. 4 ಗತಿಗಳಲ್ಲಿ ಎಲ್ಲಿಯಾದರೂ ಅದು ತಂದು ಏನು ಬರೋದಿದೆ ಬಾಕಿ ಅದನ್ನು ತಗೊಂಡೇ ಹೋಗುದು. ತಿಳಿದ್ರಿ? ಬೆಸ್ಟ್ ಅದಕ್ಕೊಂದು ಉಪಾಯ ಏನು ಅಂತಂದ್ರೆ, ನಾವೇನೀಗ ವರ್ತಮಾನದಲ್ಲಿದ್ದೇವಲ್ಲ, ನಾವು ಬಹಳ ಈ ಒಂದು ಋಣ ತೀರಿಸುವ ಅಪೇಕ್ಷದಲ್ಲಿ ಬಹಳ ಪುಣ್ಯಶಾಲಿಗಳು ಅಂತ ತಿಳ್ಕೊಬೇಕು. ಯಾಕೆ ಅಂದ್ರೆ ಈಗ ನಮ್ಮ ಆಯುಷ್ಯ ಬಹಳ ಕಡಿಮೆ ಇದೆ. ಬಹಳ ಹೈ ಲೆವೆಲ್ ಬದುಕಿದ್ದೇವೆ ಅಂದ್ರೆ ಒಂದು 75-80 ಬದುಕಬಹುದು ಸದ್ಯದ ಪರಿಸ್ಥಿತಿಯಲ್ಲಿ. ಬಹಳ ಇನ್ನೂ ಒಂದಿಷ್ಟು ಗಟ್ಟಿದೆ ಅಂದ್ರೆ 90 ಬದುಕಬಹುದು. ನನಗನ್ಸತ್ತೆ ಅದಕ್ಕಿಂತ ಹೆಚ್ಚಿಗೆ ಏನ್ ಸಾಧ್ಯ ಇಲ್ಲ ಸದ್ಯಕ್ಕೆ ಅಂತ ಅನ್ಸತ್ತೆ. ಎಲ್ಲೋ ಮತ್ತೆ ಒಬ್ಬರಿದ್ದಾರೆ ಇಬ್ಬರಿದ್ದಾರೆ ಅದ್ರ ಲೆಕ್ಕಕ್ಕೆ ಬರೋದಿಲ್ಲ. ಬಹುಪಾಲಿ ಏನು ಬದುಕ್ತಾ ಇದ್ದಾರೆ ಅದ್ರ ಲೆಕ್ಕಕ್ಕೆ ಬರ್ತದೆ. ಯಾರೋ 105 ಬದುಕಿದ್ದಾರೆ, ಯಾರೋ 110 ಇದ್ದಾರೆ, ಒಬ್ಬೊಬ್ರು ಮನೆಯಲ್ಲಿದ್ದಾರೆ, ಒಬ್ಬೊಬ್ರು ಊರುಗಳಲ್ಲಿದ್ದಾರೆ, ಅದ್ರ ಲೆಕ್ಕಕ್ಕೆ ಬರೋದಿಲ್ಲ. 100ಕ್ಕೆ 90ರಷ್ಟು ಜನ ಎಷ್ಟು ಆಯುಷ್ಯ ಬದುಕ್ತಿದ್ದಾರೆ ಅದ್ರ ಲೆಕ್ಕಕ್ಕೆ ಬರ್ತದೆ.
ಇಷ್ಟು 90ರಲ್ಲಿ ನಮ್ದು ಎಷ್ಟೋ ಬಾಲ್ಯಕಾಲ ಕಳೆದು ಹೋಗಿರ್ತದೆ, ಇನ್ನೆಷ್ಟೋ ಮೋಜು ಮಸ್ತಿಯಲ್ಲಿ ಕಳೆದು ಹೋಗಿರ್ತದೆ. ಇನ್ ಯಾರ್ದಾದ್ರೂ ಏನಾದ್ರೂ ಮಾಡೋದಿದ್ರೆ 1 ವರ್ಷನೋ 10 ವರ್ಷನೋ 20 ವರ್ಷ ಅಷ್ಟೇ ಮಾಡೋದಿದೆ, ಅಷ್ಟು ಚುತ್ತ ಮಾಡಿ ಹೋಗಿಬಿಡೋದು. ಇಲ್ಲಿ ಬಾಕಿ ಅದನ್ನ ಉಳಿಸ್ಕೊಂಡೆವು ಅಥವಾ ಅವ್ರಿಗೆ ಏನಾದ್ರೂ ನಾವು ನೆಗ್ಲೆಕ್ಟ್ ಮಾಡ್ತೇವು, ಏನೋ ಆಯ್ತು ಅಥವಾ ನಮಗೇನಾದ್ರೂ ಆಯ್ತು ಅಥವಾ ಅವ್ರಿಗೇನಾದ್ರೂ ಆಯ್ತು ಅಂತಂದ್ರೆ ಇಂಟ್ರೆಸ್ಟ್ ತಗೊಂಡು ಮಾಡೋದನ್ನ ಯಾಕೆ ಮಾಡೋದು ಅಂತಂದ್ರೆ, ಒಂದ್ ವೇಳೆ ನಮ್ದು ಏನಾದ್ರೂ ಋಣ ಹಿಂದಿಂದ ಅವ್ರಿಗೆ ಕೊಡೋದು ಉಳಿದಿತ್ತು ಅಂತಂದ್ರೆ, ಇದೇನು 10-20 ವರ್ಷ ಅಂದ್ರೆ ಬಹಳ ಕಡಿಮೆ ಇದ್ದು ಇಲ್ಲಿ ಕೊಟ್ಟು ಹೋಗಿಬಿಡೋದು. ಇಲ್ಲಿ ಒಂದ್ ವೇಳೆ ಉಳಿಸ್ಕೊಂಡಿವು ಅಂತಂದ್ರೆ ಅಸಂಖ್ಯಾತ ಕಾಲದವರೆಗೂ ಅವರಿಗೆ ಸೇವೆ ಮಾಡೋದಾಗ್ತದೆ. ಏನ್ ಅದು ಒಳ್ಳೇದು, ಏನು ಇಲ್ಲೇ ಸರಿಯಾಗಿ ಹೋಗೋದು ಒಳ್ಳೇದು? ಮುಗಿಸ್ಕೊಂಡು ಹೋಗೋದು ಒಳ್ಳೇದು. ಯಾಕಂದ್ರೆ ನರಕದಲ್ಲಿ ಹೋದ್ರೂ ಸಾವಿರಾರು ಲಕ್ಷಾಂತರ ವರ್ಷ ಹೋಗ್ಬೇಕು, ಯಾವುದೇ ದೇವಗತಿಗೆ ಹೋದ್ರೂ ಲಕ್ಷಾಂತರ ವರ್ಷ ಕಳಿಬೇಕು, ತಿರಿಯಂಚಿಗೆ ಹೋದ್ರೆ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ. ಹೌದಾ? ಹೀಗಿರ್ಬೇಕಾದ್ರೆ ಮತ್ ಮನುಷ್ಯರಲ್ಲೂ ನಾವೇನ್ ಪೂರ್ವಕೋಟಿ ಆಯುಷ್ಯದ ಮನುಷ್ಯರಲ್ಲ, ಬಹಳ ಏಕ್ದಮ್ ಮಿನಿಮಮ್ ದಲ್ಲಿದ್ದೇವೆ. ಏಕ್ದಮ್ ಮಿನಿಮಮ್. ಯಾವುದೇ ಋಣ ಇರ್ಲಿ, ಭಾರ ಇರ್ಲಿ, ಏನೇ ಇರ್ಲಿ ಎಲ್ಲ ಇಲ್ಲೇ ಮುಗಿಸೋದು ಬಹಳ ಒಳ್ಳೆಯದು. ಅರ್ಥ ಆಯ್ತಾ? ಈಗ ಅಕಸ್ಮಾತ್ ನಾವು ಯಾರಿಗಾದ್ರೂ 100 ರೂಪಾಯಿ ಕೊಡೋದಿತ್ತು ತಿಳ್ಕೊಡ್ರಿ, ಈ ಭಾಗದೊಳಗೆ ನಾವು ಕೊಡ್ಲಿಲ್ಲ ಅಂದ್ರೆ ಮುಂದೆ ಅದು 1 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ ನಾವು. ಆಚಾರ್ಯ ಶ್ರೀಗಳದ್ದು ಒಂದು ಘಟನಾ ಇದೆ, ಜೀವನದ್ದು ವಾಸ್ತವ ಇದೆ, ಸತ್ಯ ಘಟನಾ ಇದೆ. ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ಇನ್ನೂ ದೀಕ್ಷೆಗಿಂತ ಮೊದಲು ಮನೆಯಲ್ಲಿದ್ದಾಗ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ರು. ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಅವರು ಗ್ರಂಥ ತಗೊಂಡು ಹೋಗ್ತಿದ್ರು. ಅಂದ್ರೆ ಲಾಸ್ಟಿಗೆ ಮನೆ ಬಿಡೋ ವಿಚಾರ ಬಂದಂಗ ಗ್ರಂಥ ತಗೊಂಡು ಹೋಗ್ತಿದ್ರು, ಅಲ್ಲೇ ಏನಾದ್ರು ಸ್ವಾಧ್ಯಾಯ ಮಾಡ್ಬೇಕು ಅಂತ. ಅವ್ರು ಏನಾದ್ರು ಕೂತ್ಕೊಂಡು ಓದ್ತಾ ಇರ್ಬೇಕಾದ್ರೆ ಅಥವಾ ಅಲ್ಲಿ ಏನಾದ್ರು ಕೂತಿದ್ರೆ, ಸುಮ್ನೆ ಕೂತಿದ್ರು ಕೂಡ ಅಲ್ಲಿ ಪಕ್ಕದ ಹೊಲದವರು, ಗದ್ದೆಯವರು, ತೋಟದವ್ರು ಏನಾದ್ರು ಕೆಲಸ ಮಾಡ್ತಿರ್ತಾರಲ್ಲ, ಗಳೆ ಹೊಡೆಯುವುದು ಅಂತ ನಮ್ ಕಡೆ ಬಿತ್ತನೆ ಮಾಡ್ಲಿಕ್ಕೆ ತಯಾರಿ ಮಾಡ್ತಿರ್ತಾರೆ. ಅದ್ ಲಾಸ್ಟಿಗೆ ಸೀಮೆ ಕಲ್ಲಿಗೆ ಅಥವಾ ಸೀಮೆ ಏನಿರ್ತದಲ್ಲ ಅಲ್ಲಿ ಲಾಸ್ಟಿಗೆ ಬಂದ ಹಾಗೆ ಒಂದು ಲೈನ್ ಬಿತ್ತೋದಿರ್ತದಲ್ಲ ಎತ್ತುಗಳಿಂದ, ಅದು ಆ ಮಣ್ಣನ್ನ ಅಗಿತಿರ್ಬೇಕಾದ್ರೆ ಒಂದಷ್ಟು ಮಣ್ಣಿನ ಕಣಗಳು, ಹೆಂಟೆಗಳು ಈ ಕಡೆ ಬರ್ತಾವಲ್ಲ, ಇವ್ರು ಓಡ್ಕೋತ ಹೋಗಿ ಏನ್ ಮಾಡೋರು, ಅದು ಎಷ್ಟು ಬಂದಿತ್ತಲ್ಲ ಅಷ್ಟೆಲ್ಲ ಮಣ್ಣಿನ ಹೆಂಟೆಗಳನ್ನ ಎತ್ತೈತಿ ಅವ್ರ ಹೊಲದಾಗ ಹಾಕಿ ಬರೋದು. ಇನ್ನ ತಮ್ಮ ಹೊಲದಾಗಿಂದ ಒಂದೊಂದು ಬಕ್ಷಿ ಹೆಚ್ಚು ಹಾಕಿ ಬರ್ತಿದ್ರು. ಯಾಕ ಅಂತ ಅವ್ರ ಮಿತ್ರ ಅವ್ರನ್ನ ಕೇಳ್ತಾರೆ, ಯಾಕಪ್ಪ ವಿದ್ಯಾಧರ ಹೀಗ್ಯಾಕ್ ಮಾಡ್ತಿ, ಮತ್ತೆ ಬಿಟ್ಟು ಓಡ್ಕೋತ ಹಿಂಗ್ಯಾಕ್ ಮಣ್ಣು ಆ ಕಡೆ ಹಾಕತ್ತದಿ ಅಂತ ಕೇಳ್ತಾರೆ. ಇಲ್ಲ, ನಂಗೆ ಶಾಸ್ತ್ರದಾಗ ಓದಿದ್ದೆ ನಾನು, ಒಂದ್ ಮಣ್ಣಿನ ಕಣ ಅವ್ರದ್ದು ನಾವು ಯಾವ್ದು ಒಗಟದಾಗ ತಗೊಂಡಿವು ಅಂತಂದ್ರ ಬಿತ್ತು ನಮಗ್ ಪ್ರಜ್ಞಾಪೂರ್ವಕ ಅದು ಕಾಣುತ್ತಿದೆ, ಅದು ಗೊತ್ತಾಗ್ತಿದೆ ಅಂತಂದ್ರ ಮುಂದ್ ಒಂದ್ ಮಣ್ಣಿನ ಕಣ ಅಥವಾ ಒಂದ್ ಹಿಡಿ ಮಣ್ಣಿಗಾಗಿ ಎಷ್ಟು ಎಕರೆಗಟ್ಲೆ ಜಾಗನ ಅವ್ರಿಗೆ ಕೊಡ್ಬೇಕು ಗೊತ್ತಿಲ್ಲ, ಋಣ ಉಳಿತದೆ. ಅದು ನನಗ್ ಗೊತ್ತಾಗ್ತಿದೆ ಅಲ್ಲ, ಅದು ಈ ಕಡೆ ಬರ್ತಾ ಇದೆ ಅಂತ, ಅದಕ್ಕೆ ಅವ್ರಿಗೆ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರಂತೆ. ಈ ರೀತಿ ಚಿಂತನೆ ಅವ್ರದ್ದು ಆವಾಗ್ಲೇ. ಅಂದ್ರೆ ಅರ್ಥ ಏನು, ಇಲ್ಲಿ ಏನು ಸ್ವಲ್ಪ ಆಗ್ತಿದೆ ಅಲ್ಲ, ಇದು ಬೀಜ ರೂಪದಿಂದ ಆಗ್ತಾ ಇದೆ. ಇದು ನಾಳೆ ಇದ್ರದ್ದು ರಿಸಲ್ಟ್ ಏನಿದೆ ಬಹಳ ದೊಡ್ಡ ವೃಕ್ಷದ ರೂಪದಲ್ಲಿ ಸಿಗೋದಿದೆ. ನಾವ್ ಯಾವುದೇ ಕರ್ಮವನ್ನ ಇಲ್ಲಿ ಹೆಂಗ್ ಕಟ್ಕೋತಾ ಇದ್ದೇವೆ ಅಂತಂದ್ರೆ ಬೀಜ ರೂಪದಿಂದ ಕಟ್ಕೋತೇವೆ. ಯಾಕೆಂದ್ರೆ ಬೀಜ ಚಿಕ್ಕದಿರ್ತದೆ, ಅದು ವೃಕ್ಷ ಆದಾಗ ದೊಡ್ಡದಾಗ್ತದಲ್ಲ, ಹಾಗೇನೆ ನಾವ್ ಇಲ್ಲಿಂದ ಎಲ್ಲೇ ಹೋಗ್ತೇವಲ್ಲ ಅದು ದೊಡ್ಡ ಫಲವನ್ನ ಅನುಭವಿಸ್ಲಿಕ್ಕೆ ಹೋಗ್ತೇವೆ. ದುಃಖದ ಬೀಜ ತಗೊಂಡಿದ್ದೇವೆ, ಪಾಪದ ಬೀಜ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ವರ್ಷ, ಸಾಗರೋಪಮ ಕಾಲದವರೆಗೆ ನರಕದಲ್ಲಿ ಹೋಗಿ ಅದರ ಫಲ ಅನುಭವಿಸ್ಬೇಕಾಗ್ತದೆ. ದೊಡ್ಡ ಫಲ ಸಿಗ್ತದೆ ಬೀಜದಿಂದ. ಪುಣ್ಯದ ಫಲ ಇದೆ ಅಂತಂದ್ರೆ, ಬೀಜ ಇದೆ ಅಂತಂದ್ರೆ ಸಾಗರೋಪಮ ಕಾಲದವರೆಗೆ ಪುಣ್ಯದ ಫಲವನ್ನ ಅನುಭವಿಸ್ಬೇಕಾಗ್ತದೆ. ಇಲ್ಲಿ ಇರೋದು ಏನು ಅಂದ್ರೆ ಇದು ಬೀಜ ರೂಪದ ಕಾರ್ಯ ನಡೀತಾ ಇದೆ ನಮ್ದು. ಹೀಗೆ ಅರ್ಥ ಮಾಡ್ಕೋಬೇಕು ಅದನ್ನ. ಇಲ್ಲಿವರೆಗೂ ಅಜ್ಞಾನದಿಂದ ಎಷ್ಟೋ ಮಾಡಿರ್ತೀವಲ್ಲ ತಪ್ಪುಗಳು. ಅಜ್ಞಾನದಿಂದ ತಪ್ಪುಗಳು ಆದಾಗ, ಅಜ್ಞಾನ ಇದೆ, ಅದು ಜ್ಞಾನ ಬಂದಾಗ ಪ್ರಾಯಶ್ಚಿತ್ತ ಎಷ್ಟಾಗುತ್ತೋ ಸರಿ ಮಾಡ್ಕೋಬೇಕು. ಆಗ್ತಾ ಇರೋದು ಏನ್ ಮಾಡೋದು? ಮುಂದೆ ಇರುವ ದಾರಿ ಸರಿಯಾಗಿರ್ಬೇಕು, ಹಿಂದೆ ಆದದ್ದಕ್ಕೆ ಪ್ರಾಯಶ್ಚಿತ್ತ ಇರಬೇಕು. ಭಯಜಿ, ಈಗ ನಾವು ಪಾಪದ ಬೀಜ ಅಂದ್ರೆ ಕಟ್ಕೊಂಡ್ವಿ ಅಂದ್ರೆ ಮುಂದೆ ಅನುಭವಿಸ್ಬೇಕು. ಒಂದ ಹೋದ್ರೊಳಗೆಲ್ಲ
ಎಷ್ಟು ಭಾವ ಇರ್ತಾವಲ್ಲ ಅಷ್ಟ್ರಾಗೆಲ್ಲ ತೀರಿಸ್ಬೇಕಾಗ್ತೈತಿ. ಹಂಗ ಪುಣ್ಯನೂ ಅದು ಕಂಟಿನ್ಯೂ ಆಗ್ತೈತಿ. ಒಂದಾಗ ಹೋದಾಗ ನೀವ್ ಹೆಂಗ್ ಮುಂದಿನ ಹೋದಾಗ ಕಟ್ಟುತ್ತದೇನು? ಹಾ, ಹೆಂಗ್ ನಮ್ದು ಹೆಂಗಿದೆ ಅದಕ್ಕೆ ನೀರು ಗೊಬ್ಬರ ಹಂಗ ಮೇಲಿನ ಮೇಲೆ ಕೊಡ್ತಿರ್ತೇವಲ್ಲ, ಅದು ಪಾಪದಿದ್ರೂ ಅದಕ್ಕೆ ನೀರು ಗೊಬ್ಬರ ಸಿಗ್ತಿತ್ತು ಅಂದ್ರೆ ಅದು ಹಂಗ ಬೆಳೀತದೆ. ಪುಣ್ಯದಿದ್ರೆ ಅದಕ್ಕೂ ನೀರು ಗೊಬ್ಬರ ಸಿಗ್ತಿತ್ತು ಅಂತಂದ್ರೆ ಅದು ಬೆಳೀತದೆ. ಅದು ಒಂದು ಭಾವದೊಳಗೆ ಮುಗಿಸ್ಕೊಂಡು ಹೋಗಂಗಿಲ್ಲ, ಮತ್ತೊಂದು ಭಾವದಲ್ಲೂ ಬರ್ತೈತಿ ಪುಣ್ಯನು. ಒಂದ ಹೋಗು ಅಂತ ಏನು ಬರಂಗಿಲ್ಲ, ಅದ್ರದ್ದು ಹೆಂಗ್ ಅದ್ರ ಸಾಮರ್ಥ್ಯ ತೀವ್ರತಾ ಹೆಂಗಿದೆ ಅಲ್ಲ ಆ ರೀತಿ ಬರ್ತದೆ. ಸರಿ ಬರೀ. ಈಗ ಹೇಗಿದೆ ಅಂತಂದ್ರ, ಈಗ ನಾವು ಒಮ್ಮೆ ಊಟ ಮಾಡ್ತೇವೆ, ಬೆಳಿಗ್ಗೆ ಊಟ ಮಾಡ್ತೇವೆ ಅಂತ ತಿಳ್ಕೊರಿ. ಆ ಊಟದ ಸಾಮರ್ಥ್ಯ ಎಲ್ಲಿ ತನಕ ಇದೆ? 4 ತಾಸು. ಇಲ್ಲ, ಸಾಮಾನ್ಯ ಮುನಿ ಮಹಾರಾಜರು ಇದ್ದಾರೆ ಅಂತ ತಿಳ್ಕೊರಿ. ಬೆಳಿಗ್ಗೆ ಒಂದು ಎವರೇಜ್ ಇದೆ 24 ತಾಸು. ಈ ಒಂದು ಆಹಾರದಿಂದ ನಾವು 24 ತಾಸು ಅದರ ಶಕ್ತಿಯನ್ನು ಬಳಸ್ಕೋಬಹುದು. 24 ತಾಸದವರೆಗೆ ಖಾಲಿ ಬಿಟ್ಟೆವು ಅಂತಂದ್ರೆ 24 ತಾಸು. ಅದು 24 ತಾಸು ಆಗೋದ್ರಲ್ಲಿ ಮತ್ತೊಮ್ಮೆ 23 ತಾಸು ಆದಾಗ ಒಮ್ಮೆ ಮತ್ತೆ ಊಟ ಕೊಟ್ಟೆವು ಅಂದ್ರೆ ಮತ್ತೆ 24 ಬೆಳೀತದೆ ಅದು. ಹಾಗೇನೆ ಯಾವ್ದು ಫಲ ಈಗ ಅನುಭವಿಸ್ತಾ ಇದ್ದೇವೆ ಅದಕ್ಕೆ ಯಾವ ರೀತಿ ಮತ್ತೆ ಬುದ್ಧಿಯನ್ನ ಕೊಡ್ತೇವೆ, ಆಹಾರ ಕೊಡ್ತೇವೆ, ಆ ರೀತಿ ಅದು ಮುಂದೆ ಮತ್ತೆ ಡೆವಲಪ್ ಆಗ್ತದೆ. ಪಾಪದಿದ್ರೆ ದುಃಖದ ರೂಪದಲ್ಲಿ ಅಭಿವೃದ್ಧಿ ಹೊಂದದೆ, ಪುಣ್ಯದಿದ್ರೆ ಸುಖದ ರೂಪದಲ್ಲಿ ಅಭಿವೃದ್ಧಿ ಹೊಂದದೆ. ತಿಳಿದ್ರಿ? ಸರಿ, ದಿನವನೇ ಹೇಳ್ರಿ. ವಾಣಿ ಜಗಕಲ್ಯಾಣಿ ಜಗಜನ ಮದತಮ ಮೋಹಹಾರಿ ಜನಮನ ಹಾರಿ ಗಣಹರ ಹಾರಿ ಜನ್ಮ ಜರಾ ಭವ ರೋಗ ಹರಿ ವಿದ್ಯಯ ರಾಣಂ ದಿವ್ಯ ಜೋ ಪಡೈ ಸುನೈ ಮಹೇ ಧಾರೈ ನಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವೈ ಸಾಸದ ಮುಖ ಪದಂ ಪಾವೈ. ಗುರುಜಿ ಮಣಿ ಮಾತಾ ಕಿ ಜೈ. नवोबार नमोकार. 9 ಸರಿ.